ಇಲ್ಲಿ 6ನೇ ಅಧ್ಯಾಯ ಪೂರ್ತಿ ಆಗಿದೆ ಅಲ್ವಾ? ಹಾ, ಕೊನೆ ಕೊನೆ ಹೌದು. 19ನೇ ಅಧ್ಯಾಯ. ಒಂದು ಶ್ಲೋಕ ಆಗಿದೆಲ್ಲ ಪೂರ್ಣ. ಸರಿ ಸರಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧೃತರಾಷ್ಟ್ರವೋವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಭಗವಾನುವಾಚ ಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ. ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾನಂ ದೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ. ದೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ. ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ. ಇದಂ ವಕ್ಷ್ಯಾಮ್ಯಶೇಷತಃ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ. ಯಜ್ಞಾತ್ವಾ ನ ಇಹ ಭೂಯಃ ಅನ್ಯಜ್ಞಾತವ್ಯಂ ಅವಶಿಷ್ಯತೆ. ಇಲ್ಲ, ಅನ್ಯಜ್ಞಾತವ್ಯಂ. ಅನ್ಯತ್ ಅಂತ ಹೇಳಲಿಕ್ಕೆ ಅನ್ಯಜ್ಞಾತ ಬರ್ಬೇಕಾಗಿತ್ತು, ಇಲ್ವಲ್ಲ? ಹಾಗಾಗಿ ಅನ್ಯಜ್ಞಾತವ್ಯಂ ಹಾಗೆ ಬಿಡಿಸ್ಬೇಕು. ಸರಿ, ಇದು 7ನೇ ಅಧ್ಯಾಯದಲ್ಲಿ ಹಿಂದಿನ ಮೊದಲನೇ ಶ್ಲೋಕದಲ್ಲಿ ನಾವು ತಿಳಿದಂತೆ ಮೊದಲ 6 ಅಧ್ಯಾಯಗಳಲ್ಲಿ ಏನೇನು ಹೇಳಿದನೋ ಕೃಷ್ಣ ಪರಮಾತ್ಮ ಅದನ್ನೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಬಿಡಿಸ್ತಾ ಇದ್ದಾನೆ, ಅದರ ಫಲವನ್ನ ಹೇಳ್ತಾ ಇದ್ದಾನೆ. ಹಾಗಾಗಿ ಬಹಿರಂಗ ಉಪಾಯ ಅದು ಕಾಮಾದಿ ವರ್ಜನ, ಕಾಮಾದಿಗಳ ವರ್ಜನ ಎಂಬುದು ಬಹಿರಂಗ ಉಪಾಯ ಅಪರೋಕ್ಷ ಜ್ಞಾನಕ್ಕೆ. ಧ್ಯಾನ ಮೊದಲಾದವುಗಳು ಅಂತರಂಗ ಸಾಧನ. ಬಹಿರಂಗ ಸಾಧನ, ಅಂತರಂಗ ಸಾಧನ, ಇದೆರಡನ್ನೂ ಕೂಡ ಹಿಂದಿನ 6 ಅಧ್ಯಾಯಗಳಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಆಯ್ತಾ? ಈ 6ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಏನು ಕೃಷ್ಣ ಪರಮಾತ್ಮ ಅಂತರಂಗ ಸಾಧನದ ಬಗ್ಗೆ, ಅಂದರೆ ಧ್ಯಾನದ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾನೆ. ಈ ಧ್ಯಾನ ಅದು ಪಕ್ವ ಆಗಬೇಕು ಅಂತಾದರೆ, ಅದು ಭಗವಂತನ ಸಾಕ್ಷಾತ್ಕಾರಕ್ಕದು ಸಾಧನ ಆಗಬೇಕು ಅಂತಾದರೆ ಅದು ಭಕ್ತಿ ಪುರಸ್ಸರವಾಗಿರಬೇಕು. ಕೇವಲ ಧ್ಯಾನ ಮಾಡಿದರೆ ಸಾಲದು ಅಲ್ಲ. ಓದ್ತೇವೆ, ವಿದ್ಯೆ ಬರುತ್ತೆ. ಆ ವಿದ್ಯೆ ಸಫಲ ಆಗಬೇಕಾದ್ರೆ ಅದರ ಜೊತೆಗೆ ಭಕ್ತಿ ಸೇರ್ಕೊಳ್ಬೇಕು. ಧ್ಯಾನ ಮಾಡುತ್ತೇವೆ, ಇಲ್ಲ ಅಂತಿಲ್ಲ. ಧ್ಯಾನದ ಏನೇನು ಪ್ರಕ್ರಿಯೆಗಳಿದೆಯೋ ಕಣ್ಣು ಮುಚ್ಕೊಳ್ಳೋದು, ಅಂದ್ರೆ ಭಗವಂತನ ಸ್ತೋತ್ರ ಮಾಡೋದು, ಭಕ್ತಿ ಇಲ್ಲದೆ ಸ್ತೋತ್ರ ಮಾಡೋದು ಅದು ಸಾಧ್ಯ ಹೌದು ಅಲ್ವೋ? ಮಾಡ್ತೇವೋ ಇಲ್ವೋ? ಯಾಂತ್ರಿಕವಾಗಿ
ನಡ್ಕೊಂಡು ಹೋಗ್ತಾ ಇರ್ತಾರೆ. ಮನಸ್ಸಿನಲ್ಲಿ ಬೇರೆದ್ದೇನೆ ಆಲೋಚನೆ ಮಾಡ್ತಾ ಇರ್ತೇವೆ, ಲೋಕದ ಆಲೋಚನೆಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಕೆಲಸ ಮಾತ್ರ ಕೈಯಲ್ಲಿ ನಡೀತಾ ಇರುತ್ತೆ, ಬಾಯಲ್ಲಿ ಮಂತ್ರ ಬರ್ತಾ ಇರುತ್ತೆ. ಹಾಗೆ ಧ್ಯಾನ ಹಾಗಲ್ಲ, ಆಯ್ತಾ? ಹಾಗಾಗಿ ಭಕ್ತಿಪೂರ್ವಕವಾಗಿ ಮಾಡಿದ ಅನುಷ್ಠಾನವೇ ಧ್ಯಾನ ಅನುಷ್ಠಾನವೇ ಅದು ನನ್ನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅಂತ ಹಿಂದೆಲ್ಲ ಧ್ಯಾನದ ಬಗ್ಗೆ ವಿಶ್ಲೇಷಣೆಯನ್ನ ಕೊಟ್ಟು ಭಕ್ತಿಪೂರ್ವಕಮೇವ ಅನುಷ್ಠಿತಂ ಜ್ಞಾನ ಸಾಧನಂ ಅನ್ನೋದನ್ನ ಇಲ್ಲಿ ಮುಂದೆ ಆ ಭಕ್ತಿ ಬರಬೇಕು ಅಂತಾದರೆ ಭಕ್ತಿ ಅಂದ್ರೇನು? ಮಾಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಭಗವಂತನಲ್ಲಿ ಮಾಡುವ ಅವಿಚ್ಛಿನ್ನವಾದ ಪ್ರೀತಿ, ಅದನ್ನೇ ಭಕ್ತಿ ಎನ್ನುವ ಶಬ್ದದಿಂದ ಕರೀತಾರೆ. ಆ ಭಕ್ತಿ ಹುಟ್ಟಬೇಕಾದ್ರೆ ಭಗವಂತನ ಮಹಿಮೆ ನಮಗೆ ಗೊತ್ತಾಗಬೇಕು. ಅದನ್ನು ತಿಳಿಸ್ಲಿಕ್ಕೆ ನಾನಿಲ್ಲಿ ಹೊರಟಿದ್ದೇನೆ. ಈ ಅಧ್ಯಾಯದಲ್ಲಿ ನನ್ನ ಮಹಿಮೆಯನ್ನ ನಾನು ತಿಳಿಸ್ತೇನೆ ಅಂತ ಕೃಷ್ಣ ಪರಮಾತ್ಮ ತಾನು ಹೇಳಿಕೊಳ್ತಾ ಇದ್ದಾನೆ. ಸರಿನಾ? ಇದಿಷ್ಟು ಮೊದಲನೇ ಶ್ಲೋಕದಲ್ಲಿ ಅಷ್ಟಾಗಿತ್ತು. ಮಯಿ ಆಸಕ್ತ ಮನಃ ಹೇ ಪಾರ್ಥ. ಕಳಿಸ ನೀವು ಯಾರು ಬರ್ಲಿಲ್ಲ, ನೀವು 4 ಮಂದಿ, ಆಯ್ತಾ? ನೀವು ಬರ್ಲಿಲ್ಲ ಅಲ್ಲ? ಸರಿ, ಇನ್ನೊಮ್ಮೆ ಮೊದಲನೇ ಶ್ಲೋಕದ ಅರ್ಥವನ್ನು ಮಾತ್ರ ಹೇಳ್ಬಿಡ್ತೇನೆ. ಮಯಿ ಆಸಕ್ತ ಹೇ ಪಾರ್ಥ, ಮಯಿ ಆಸಕ್ತ ಮನಃ, ನನ್ನಲ್ಲಿಯೇ ಸ್ನೇಹವುಳ್ಳ ಮನಸ್ಸುಳ್ಳವನಾಗಿ, ಅತ್ಯಂತ ಆಸಕ್ತವಾದ ಮನಸ್ಸುಳ್ಳವನಾಗಿ, ಯೋಗಂ ಯುಂಜನ್, ಯೋಗ ಧ್ಯಾನ ಯೋಗವನ್ನ ಯುಂಜನ್ ಮಾಡ್ತಾ, ಅದು ಹೇಗೆ? ಮದಾಶ್ರಯ. ಮದಾಶ್ರಯ ಅನ್ನೋದಕ್ಕೆ ರಾಯರು 2 ರೀತಿ ಅರ್ಥ ಬರೀತಾರೆ, ಆಯ್ತಾ? ನಿವೃತ್ತ ಕರ್ಮ ಮತ್ತೆ ಜ್ಞಾನ, ಈ 2 ಸಾಧನಗಳನ್ನು ಅನುಷ್ಠಾನವನ್ನು ಮಾಡುತ್ತಾ ಮದಾಶ್ರಯ, ಮೇಲ್ನೋಟಕ್ಕೆ ನೋಡಿದ್ರೆ ಮಯಿ ಆಶ್ರಯ ಅಥವಾ ಮಮ ಆಶ್ರಯ, ಹೇಗೆ ಬೇಕಾದ್ರೆ ನನ್ನನ್ನು ಆಶ್ರಯಿಸಿಕೊಂಡು, ಹಾಗರ್ಥ ಮಾಡೋದಲ್ಲ. ಮದಾಶ್ರಯ ಅಂದ್ರೆ ಹೇಗೆ? ಭಗವಂತನೇ ನನ್ನಿಂದ ಎಲ್ಲವನ್ನ ಮಾಡಿಸ್ತಾನೆ ಅನ್ನುವ ಅನುಸಂಧಾನ. ಅದರ ಜೊತೆಗೆ ಅಷ್ಟೇ ಅಲ್ಲ, ಮದಾಶ್ರಯ, ಅವನೇ ನನಗೆ ಆಶ್ರಯನಾಗಿದ್ದಾನೆ. ಸಹ ಮಮ ಆಶ್ರಯ ಮದಾಶ್ರಯ. ಅಂದ್ರೆ ಏನರ್ಥ? ನನಗೆ ಅವ ರಕ್ಷಕನಾಗಿದ್ದಾನೆ ಅಂತ ಅರ್ಥ. ನನಗೆ ಅವನು ಆಶ್ರಯನಾಗಿದ್ದಾನೆ. ಮಗನಿಗೆ ತಂದೆ ಆಶ್ರಯ ಅಂದ್ರೆ ಏನೋ ಪರಿಪೂರ್ಣವಾಗಿ ತಂದೆ ಮಗನನ್ನ ರಕ್ಷಣೆ ಮಾಡುತ್ತಾನೆ ಅಂತ ಅರ್ಥ. ಹಾಗೆ ಭಗವಂತ ನಾನ್ ಮಾಡೋದಲ್ಲ ಕೆಲಸಗಳನ್ನ, ಅವನೇ ಮಾಡಿಸೋದು ಒಂದು ಅನುಸಂಧಾನ. ನನಗವ ರಕ್ಷಕನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು 2ನೇ ಅನುಸಂಧಾನ. ಈ 2 ಅರ್ಥಗಳನ್ನ ಮದಾಶ್ರಯ ಅನ್ನುವ ಶಬ್ದದಿಂದ ಕೃಷ್ಣ ಪರಮಾತ್ಮ ತಾನು ತೆಗೆದುಕೊಂಡಿದ್ದಾನೆ. ಅದರಿಂದ ಹೀಗೆ ಯಾರು ಅನುಸಂಧಾನವನ್ನು ಮಾಡುತ್ತಾನೆಯೋ, ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಕೃಷ್ಣ ಹೇಳ್ತಾ ಇದ್ದಾನೆ, ಇಂಥ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಾದ್ರೆ ಅಸಂಶಯಂ ಸಮಗ್ರಂ, ಈ 2 ಕೂಡ ನಾವು ಹೇಳಿದ್ದೇವೆ, ಕ್ರಿಯಾ ವಿಶೇಷಣ ಅಂತ ಮಾಡಬೇಕು. ಯಾವುದಕ್ಕೆ? ಯಥಾ ಜ್ಞಾಸ್ಯಸಿ, ನಿಸ್ಸಂಶಯವಾಗಿ ಪರಿಪೂರ್ಣವಾಗಿ ನೀನು ಹೇಗೆ ತಿಳಿತೀಯೋ ಹಾಗೆ ನಾನು ಹೇಳುತ್ತೇನೆ ಅಂತ ಅರ್ಥ. ಇನ್ನೆಲ್ಲಿಗೋ ಮತ್ತೆ ದ್ವಿತೀಯ ವಿಭಕ್ತಿ ಮತ್ಯಾರಿಗೋ ವಿಶೇಷಣ ಅಂತ ಮಾಡಬೇಡ್ರಿ, ಕ್ರಿಯಾ ವಿಶೇಷಣ ಅದು 2 ಕೂಡ. ಅಸಂಶಯಂ ಮತ್ತು ಸಮಗ್ರಂ ಎಂಬುದಾಗಿ ಅಲ್ಲ. ಮಾಮ್ ಅನ್ನೋದಕ್ಕೆ ವಿಶೇಷಣ ಅಲ್ಲ, ಕ್ರಿಯಾ ವಿಶೇಷಣ ಅದು, ಆಯ್ತಾ? ಹಾಗೆಲ್ಲ ಬೇರೆ ಬೇರೆಯವರು ಹಾಗೆ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಅದಕ್ಕೇನೆ ಶ್ರೀಮದ್ ಆಚಾರ್ಯರು ಕ್ರಿಯಾ ವಿಶೇಷಣ ಅಂತ ಮಾಡಿಕೊಳ್ರಿ, ಆಯ್ತಾ? ಸಂಶಯ ರಹಿತನಾದ ಪರಿಪೂರ್ಣನಾದ ನನ್ನನ್ನ ತಿಳಿಸ್ಕೊಡ್ತೇನೆ ಅಂತ ಹೇಳಲಿಲ್ಲ ಕೃಷ್ಣ ಪರಮಾತ್ಮ. ಅದು ಅಪ್ರಸಕ್ತ, ಅದು ಹೌದೋ ಇಲ್ಲೋ? ಆದ್ರಿಂದ ನಿನಗೆ ಹೇಗೆ ಸಂಶಯ ಉಳಿಯೋದಿಲ್ಲವೋ, ನಿನಗೆ ಹೇಗೆ ಪರಿಪೂರ್ಣವಾಗಿ ತಿಳಿಬೇಕೋ ಹಾಗೆ ನಾನು ತಿಳಿಸ್ಕೊಡ್ತೇನೆ. ಹೀಗೆ ಅರ್ಥ ಮಾಡ್ರಿ, ಎಷ್ಟು ಸ್ವಾರಸ್ಯ ಇದೆ. ಹಾಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರೆ ನಿನಗೆ ಎಷ್ಟು ಯೋಗ್ಯತೆ, ನಿನ್ನ ಯೋಗ್ಯತೆಗೆ ಎಷ್ಟು ಪೂರ್ಣತೆಯೋ ಅಷ್ಟನ್ನು ನಾನು ತಿಳಿಸ್ಕೊಡ್ತೇನೆ ಅನ್ನೋದು ಅಭಿಪ್ರಾಯ. ಸರಿನಾ? ಯುಂಜನ್ ಧ್ಯಾನಾನುಷ್ಠಾನವನ್ನ ಮಾಡುತ್ತಾ, ಯುಜರಿ ಯೋಗೆ ಶತ್ರುಪ್ರತ್ಯಯಾಂತವಾದ ಶಬ್ದ. ಯುಂಜನ್ ಯುಂಜಂತೌ ಯುಂಜಂತಹ. ಸರಿನಾ? ಎಷ್ಟು ಸ್ವಾರಸ್ಯ ಇದೆ ನೋಡಿ ಅಲ್ವಾ? ಇಷ್ಟರ್ಥ ಆಯ್ತಾ? ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಅದನ್ನು ಹೇಳ್ತೇನೆ ಕೇಳು ಅಂತ ಮೊದಲನೇ ಶ್ಲೋಕದಲ್ಲಿ ಉಲ್ಲೇಖವನ್ನ ಮಾಡಿ 2ನೇ ಶ್ಲೋಕಕ್ಕೆ ಬರೋಣ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನ ಇಹ ಭೂಯಃ ಅನ್ಯಜ್ಞಾತವ್ಯಂ ಅವಶಿಷ್ಯತೆ. ಕೃಷ್ಣ ತೀರ್ಮಾನ ಮಾಡಿಬಿಟ್ಟು, ಈಗೇನು ಹೇಳ್ತೇನಲ್ಲ
ಇಷ್ಟು ಹೇಳಿದ್ದನ್ನ ನೀನ್ ತಿಳ್ಕೊಂಡ್ಬಿಟ್ರೆ ಅರ್ಜುನ, ಮತ್ ತಿಳ್ಕೊಳ್ಳಿಕ್ಕೆ ಅಂತ ಜಗತ್ತಿನಲ್ಲಿ ಮತ್ತೇನಿರೋದಿಲ್ಲಪ್ಪ, ಎಲ್ಲವನ್ನ ತಿಳ್ಕೊಂಡ ಹಾಗೆ. ಜ್ಞಾತವ್ಯಂ ನ ಅವಶಿಷ್ಯತೆ, ತಿಳ್ಕೊಳ್ಬೇಕಾದದ್ದು ಉಳಿಯೋದಿಲ್ಲ. ಅಂದ್ರೆ ಅಷ್ಟು ಪರಿಪೂರ್ಣವಾಗಿ ನನ್ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೇನೆ. ಏನ್ ಪರಿಚಯ ಮಾಡಿಸ್ತೇನೆ ನಿನಗೆ ಅಂದ್ರೆ ಸವಿಜ್ಞಾನಂ ಜ್ಞಾನಂ, ಮಾಹಾತ್ಮ್ಯ ಜ್ಞಾನ ಪೂರ್ವಕವಾದ ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ವಿಶೇಷ ಜ್ಞಾನದಿಂದ ಸಹಿತವಾದ ಸಾಮಾನ್ಯ ಜ್ಞಾನವನ್ನ ನಾನು ನಿನಗೆ ತಿಳಿಸ್ಕೊಟ್ಟು ಬಿಡ್ತೇನೆ. ಅಷ್ಟಂತ ತಿಳ್ಕೊಂಡ್ಬಿಟ್ರೆ ಮತ್ತೆ ತಿಳ್ಕೊಳ್ಬೇಕಾದ್ದು ಮತ್ತೇನು ಇರೋದಿಲ್ಲ. ಇದಿಷ್ಟು ಮೂಲದ ಅಭಿಪ್ರಾಯ. ಸವಿಜ್ಞಾನಂ ಜ್ಞಾನಂ ಅಶೇಷತಃ ವಕ್ಷ್ಯಾಮಿ. ಅಶೇಷತಃ ಶೇಷವಿಲ್ಲದಂತೆ, ಅದು ಇದು ಅಷ್ಟೇ, ಇದು ಕ್ರಿಯಾ ವಿಶೇಷಣವೇ. ಅಶೇಷತಃ ವಕ್ಷ್ಯಾಮಿ, ಶೇಷವಿಲ್ಲದಂತೆ ವಿಷಯವನ್ನ ನಾನು ನಿನಗೆ ಹೇಳುತ್ತೇನೆ. ಆಯ್ತಾ? ನ ಇಹ ಯಜ್ಞಾತ್ವಾ ನ ಇಹ ಭೂಯಃ ಅನ್ಯತ್ ಜ್ಞಾತವ್ಯಂ ನ ಅವಶಿಷ್ಯತೆ. ನೋಡ್ರಿ, ಹೇ ಪಾರ್ಥ, ಇಲ್ಲೂ ಅಷ್ಟೇ ಸಂಬೋಧನೆ ಹಿಂದಿನ ಶ್ಲೋಕದಿಂದ ಇಲ್ಲಿ ಅನುವೃತ್ತಿಯನ್ನು ಇಟ್ಕೊಳ್ಬೇಕು. ಆಯ್ತಾ? ಎಲೆಯ ಅರ್ಜುನನೇ, ಸವಿಜ್ಞಾನಂ ಜ್ಞಾನಂ. ಆಯ್ತಾ? ಅದಕ್ಕೆ ರಾಯರ ಅರ್ಥ ಬರೀತಾರೆ, ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಶ್ರವಣ ಮನನ ನಿಧಿಧ್ಯಾಸನಗಳು. ಶ್ರವಣ ಎಲ್ಲಿವರೆಗೆ ಮಾಡಬೇಕು? ಮನನ ಪಕ್ವ ಆಗುವವರೆಗೂ ಶ್ರವಣ ಮಾಡ್ತಾ ಇರಬೇಕು. ಒಂದು ಬಾರಿ ಶ್ರವಣ ಮಾಡಿ ಸುಮ್ಮನೆ ಹಾಗೆ ಕೂತು ಬಿಡೋದಲ್ಲ. ನಮಗೆ ಮನನದಲ್ಲಿ ದಾರ್ಢ್ಯ ಬರುವವರೆಗೆ ನಿರಂತರ ಶ್ರವಣ ಮಾಡು. ಆಯ್ತು, ಮನನದಲ್ಲಿ ದಾರ್ಢ್ಯ ಬಂತು. ಮನನ ಎಲ್ಲಿವರೆಗೆ ಮಾಡಬೇಕು? ಧ್ಯಾನದಲ್ಲಿ ದಾರ್ಢ್ಯ ಬರುವವರೆಗೆ ಮನನ ಮಾಡು. ಧ್ಯಾನ ಎಲ್ಲಿವರೆಗೆ ಮಾಡಬೇಕು? ಅಪರೋಕ್ಷ ಜ್ಞಾನ ಆಗುವವರೆಗೂ ಧ್ಯಾನ ಮಾಡು. ಆಯ್ತಾ? ಹಾಗೆ ಶ್ರವಣ ಮನನ ಇವೆಲ್ಲವೂ ಕೂಡ ನನ್ನ ಅಧೀನ ಅಂತ ಹೇಳುತ್ತಾನೆ ಕೃಷ್ಣ ಪರಮಾತ್ಮ. ಶ್ರವಣಂ ಪ್ರವಚನಾಧೀನಂ ಇತ್ಯಾಹ ಜ್ಞಾನಮಿತಿ. ಏನು ನಾನೇನು ಹೇಳಬೇಕಲ್ಲ, ನಾ ಹೇಳೋದನ್ನ ನೀನ್ ಕೇಳ್ತಿ. ನೀನು ಕೇಳುವ ಶ್ರವಣವೂ ಕೂಡ ಅದು ನನ್ನ ಅಧೀನ ಅನ್ನೋದನ್ನ, ಹೌದು, ಈಗ ಮಾಡ್ತಾ ಇರೋದು ಅವನೇ ತಾನೆ. ಹಾಗಾಗಿ ಸರಿ, ತೇ ಹೇ ಪಾರ್ಥ, ಅದಕ್ಕೆ ಪ್ರತಿಯೊಂದಕ್ಕೂ ಅರ್ಥ ಬರೀತಾರೆ ಇವಾಗ. ತೇ ತುಭ್ಯಂ ಇದಂ ಮದೀಯಂ ವಿಜ್ಞಾನ ಸಹಿತಂ ಸವಿಜ್ಞಾನಂ ಜ್ಞಾನಂ. ಸವಿಜ್ಞಾನಂ ವಿಜ್ಞಾನೇನ ಸಹಿತಂ ಸವಿಜ್ಞಾನಂ. ವಿಜ್ಞಾನದಿಂದ ಜ್ಞಾನ, ವಿಜ್ಞಾನ. ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದ್ರೆ ಮಹಿಮೋಪೇತವಾದ ಜ್ಞಾನ, ವೈಶಿಷ್ಟ್ಯಪೂರ್ಣವಾದ ಜ್ಞಾನ, ಅದನ್ನ ವಿಜ್ಞಾನ ಅಂತ ಕರೀತಾರೆ. ಹೀಗೆ ವಿಜ್ಞಾನದಿಂದ ಸಹಿತವಾದ ಜ್ಞಾನವನ್ನ ಇದಂ ಅಂತಿದೆ ಅಲ್ಲಿ. ಇದಂ ಸವಿಜ್ಞಾನಂ ಜ್ಞಾನಂ ಅನ್ವಯ ಹೇಳ್ತಾ ಇದ್ದೇನೆ ಶ್ಲೋಕದಲ್ಲಿ. ಇದಂ ಹೇ ಪಾರ್ಥ, ತೇ ನಾಮ ತುಭ್ಯಂ, ತೇ ತುಭ್ಯಂ ಇದಂ. ಇದಂ ಅಂದ್ರೆ ಮದೀಯಂ, ನನಗೆ ಸಂಬಂಧಪಟ್ಟಿರತಕ್ಕಂತಹ ಸವಿಜ್ಞಾನಂ ಜ್ಞಾನಂ, ವಿಜ್ಞಾನದಿಂದ ಸಹಿತವಾದ ಜ್ಞಾನವನ್ನ ಅಹಂ ಅಶೇಷತಃ ವಕ್ಷ್ಯಾಮಿ, ಪರಿಪೂರ್ಣವಾಗಿ ಹೇಳುತ್ತೇನೆ. ಅಶೇಷತಃ, ನಿನಗೆ ಶೇಷ ಉಳಿಬಾರದು. ನಾನು ಹೇಳಿದಷ್ಟು ವಿಷಯವನ್ನ ಕೇಳಿದರೆ, ಹೌದಪ್ಪ ಇನ್ನೇನೋ ಇದರಲ್ಲಿ ಸ್ವಲ್ಪ ಡೌಟ್ ಇದೆ, ಇನ್ನೇನೋ ಸ್ವಲ್ಪ ಕೇಳೋಣ ಅಂತ ನಿನಗೆ ಅನ್ಸಿರಬಾರ್ದು. ಹಾಗೆ ಹೇಳುತ್ತೇನೆ. ಅಶೇಷತಃ ವಕ್ಷ್ಯಾಮಿ ಯಜ್ಞಾತ್ವಾ, ನಾನು ಹೇಳಿದ್ದನ್ನ ಯಾವುದನ್ನ ತಿಳಿದರೆ, ಇಹ ಲೋಕೆ ಭೂಯಃ ಅನ್ಯಜ್ಞಾತವ್ಯಂ ನ ಅವಶಿಷ್ಯತೆ. ನಾ ಹೇಳಿದ್ದಟ್ಟನ್ನು ತಿಳ್ಕೊಂಡ್ಬಿಟ್ರೆ ನಿನಗೆ ಮತ್ತೆ ನೀನು ಈ ಜನ್ಮದಲ್ಲಿ ನೀನು ಮತ್ತೊಮ್ಮೆ ತಿಳ್ಕೊಳ್ಬೇಕು ಅಂತ ಅನ್ಸೋದಿಲ್ಲ, ಮತ್ತೇನನ್ನು ಕೇಳಿಕೊಳ್ಳಿಕ್ ಉಳಿದಿರೋದಿಲ್ಲ. ನ ಅವಶಿಷ್ಯತೆ. ಇದೆಷ್ಟು ಮೂಲದ ಅಭಿಪ್ರಾಯ. ಸರಿ ಹೋಯ್ತಾ? ನೋಡ್ರಿ, ಇವಾಗ ವಿವೃತ್ತಿ ನೋಡೋಣ. ಶ್ರವಣಂ ಪ್ರವಚನಾಧೀನಂ ಇತ್ಯಾಹ ಜ್ಞಾನಮಿತಿ. ನೀನು ಮಾಡತಕ್ಕಂಥ ಶ್ರವಣ ಇದೆಯಲ್ಲ, ಅದು ನನ್ನ ಪ್ರವಚನದ ಅಧೀನ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ವಾ? ಹಾಗೆ ಮತ್ತಿನ್ನೊಂದು, ಶ್ರವಣದ ಸಾಮರ್ಥ್ಯವೂ ಕೂಡ ಅವನು ಕೊಟ್ಟದ್ರಿಂದ ಉಂಟಷ್ಟೇ. ಆ ರೀತಿಯಲ್ಲೂ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಹೌದಲ್ಲ? ನಮ್ದೇನಿದೆ, ಪರಿಪೂರ್ಣ ಸ್ವತಂತ್ರರು. ಅವನು ಕೇಳಿಸಿದ್ರೆ ಕೇಳಿಸ್ಕೊಳ್ತೇವೆ,
ನೋಡಿಸಿದ್ರೆ ನೋಡುತ್ತೆ. ಹೀಗೆ ಪ್ರತಿಯೊಂದು ಕ್ರಿಯೆಗಳು ಅವನ ಅಧೀನವೇ. ಪ್ರಕೃತದಲ್ಲಿ ಶ್ರವಣ ಮಾಡುವ ಪ್ರಸಂಗ ಬಂದಿದೆ, ಆದ್ರಿಂದ ಅದಕ್ಕೆ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಹೇ ಪಾರ್ಥ ತೇ ತುಭ್ಯಂ ಇದಂ ಮದೀಯಂ ವಿಜ್ಞಾನ ಸಹಿತಂ ಜ್ಞಾನಂ. ಸವಿಜ್ಞಾನಂ ಅನ್ನೋದಕ್ಕೆ ಅರ್ಥ ಅದು. ವಿಜ್ಞಾನ ಸಹಿತಂ ಜ್ಞಾನಂ ವಿಶೇಷೇಣ ಜ್ಞಾತವ್ಯ ಸಹಿತಂ, ಅದಕ್ಕೆ ಅರ್ಥ ಅದು. ಆಯ್ತಾ? ವಿಜ್ಞಾನ ಸಹಿತಂ ಜ್ಞಾನಂ ಅಂತ ಹೇಳಿದ್ರೆ ವಿಶೇಷೇಣ ಜ್ಞಾತವ್ಯ ಸಹಿತಂ, ವಿಶೇಷವಾಗಿ ತಿಳಿಯಲ್ಪಡ್ಲಿಕ್ಕೆ ಯೋಗ್ಯವಾದದ್ದು. ಜ್ಞಾನ ಶಬ್ದಕ್ಕೆ ಜ್ಞಾತವ್ಯ ಅಂತ ಹೇಗೆ ಅರ್ಥ ಬಂತು? ವಿಜ್ಞಾನಂ ಅನ್ನೋ ಶಬ್ದಕ್ಕೆ ವಿಜ್ಞಾತವ್ಯ ಅಂತ ಹೇಗೆ ಅರ್ಥ ಬಂತು? ಇಲ್ಲಿರ್ತಕ್ಕಂತಹ ಜ್ಞಾನ ಮತ್ತು ವಿಜ್ಞಾನ ಎರಡೂ ಕೂಡ ಲ್ಯುಟ್ ಪ್ರತ್ಯಯಾಂತವಾದ ಶಬ್ದಗಳು. ಲ್ಯುಟ್ ಪ್ರತ್ಯಯಾಂತವಾದ ಶಬ್ದಗಳು. ಜ್ಞಾ ಅವಬೋಧನೆ ಅಂತ ಧಾತು. ಆ ಧಾತುವಿನ ಮೇಲೆ ಲ್ಯುಟ್ ಅಂತ ಹೇಳಿ ಒಂದು ಪ್ರತ್ಯಯ ಬರುತ್ತೆ. ಲ್ಯುಟ್ ಪ್ರತ್ಯಯ ಮೂರರ್ಥದಲ್ಲಿ ಬರುತ್ತೆ. ಹೇಳಿದಿರಾ? ಕರ್ಮಾರ್ಥ, ಭಾವಾರ್ಥ ಮತ್ತು ಕರಣಾರ್ಥ. ಕರ್ಣ ಎಂಬ ಅರ್ಥದಲ್ಲಿ ಮತ್ತೆ ನಮ್ಮ ಇದರಲ್ಲಿ ಕರ್ಣಾರ್ಥದಲ್ಲಿ, ಭಾವಾರ್ಥದಲ್ಲಿ, ಮೂರು ಅರ್ಥದಲ್ಲಿ ಲ್ಯುಟ್ ಎನ್ನುವ ಪ್ರತ್ಯಯ ಬರುತ್ತೆ. ಲ್ಯುಟ್ ಪ್ರತ್ಯಯ ಬಂದ್ಬಿಟ್ರೆ ಕೂಡಲೇ ಹೇಳ್ತಾನೆ ಪಾಣಿನಿ ಹೇಳುವಾಗ, ಯಾವ್ದು ಲ್ಯುಟ್ ಪ್ರತ್ಯಯ ಅಂತವಾದದ್ದು, ಎಲ್ಲೆಲ್ಲಿ ಲ್ಯುಟ್ ಪ್ರತ್ಯಯಗಳು ಬರ್ತಾವೋ ಆ ಲ್ಯುಟ್ ಪ್ರತ್ಯಯಕ್ಕೆ ನಂತರದಲ್ಲಿ ಅನ ಎನ್ನುವ ಆದೇಶ ಬರುತ್ತೆ ಅಂತ ಹೇಳಿ. ಹಾಗಾಗಿ ಜ್ಞಾ ಧಾತುವಿನ ಮೇಲೆ ಲ್ಯುಟ್ ಪ್ರತ್ಯಯ ಬಂದು ಅದಕ್ಕೆ ಅನ ಎನ್ನುವ ಆದೇಶ ಬಂದು ಜ್ಞಾನ ಅಂತ ಆಯ್ತು, ರೂಪ ಆಯ್ತು. ಕರಣಾರ್ಥ, ಭಾವಾರ್ಥ, ಮತ್ತೊಂದು ಅಲ್ಲ, ಕರ್ಮಾರ್ಥ. ಕರ್ಮಣಿ ಲ್ಯುಟ್ ಅಂತ ಪಾಣಿನಿ ಸೂತ್ರ. ಕರ್ಮಾರ್ಥದಲ್ಲಿ ಲ್ಯುಟ್ ಪ್ರತ್ಯಯ ಬರುತ್ತೆ. ಆಯ್ತಾ? ಕರ್ಮಾರ್ಥದಲ್ಲಿ, ಆಯ್ತಾ, ಕರಣಾರ್ಥದಲ್ಲಿ, ಭಾವಾರ್ಥದಲ್ಲಿ ಮೂರು ರೀತಿಯಲ್ಲಿ ನಮಗೆ ಲ್ಯುಟ್ ಪ್ರತ್ಯಯ ಬರಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಇಲ್ಲಿ ಜ್ಞಾನ ಎನ್ನುವ ಪದಕ್ಕೆ ಜ್ಞಾತವ್ಯಂ ಅಂತ ಅರ್ಥ ಮಾಡಬೇಕು. ಜ್ಞಾನಂ ನಾಮ ಜ್ಞಾತವ್ಯಂ, ಜ್ಞಾನ ವಿಷಯ ಅಂತ ಅರ್ಥ. ಜ್ಞಾನಕ್ಕೆ ವಿಷಯವಾದದ್ದು ಮತ್ತೆ ಉಳಿಯೋದಿಲ್ಲ ಏನು ಕೂಡ. ನಾನೇನು ಹೇಳಿಬಿಡ್ತೇನೋ ಅದನ್ನ ತಿಳ್ಕೊಂಡ್ಬಿಟ್ರೆ, ಜ್ಞಾನವನ್ನ ಹೇಳಿದರೆ ಜ್ಞಾತವ್ಯಂನ ಅವಶಿಷ್ಯತೆ. ಜ್ಞಾನ ಶಬ್ದಕ್ಕೆ ಜ್ಞಾತವ್ಯ ಅಂತ ಹೇಗೆ ಅರ್ಥ ಮಾಡಿದ್ರಿ? ಲ್ಯುಟ್ ಪ್ರತ್ಯಯಾಂತವಾದ ಶಬ್ದ ಅಪ್ಪ ಅದು. ಅಲ್ವಾ? ಅಲ್ಲಿ ಅನ ಬಂದಿದೆಯಲ್ಲ, ಜ್ಞಾನಂ ವಿಜ್ಞಾನಂ. ಅಲ್ಲಿ ಜ್ಞಾಧಾತುವಿನ ಮೇಲೆ ಲ್ಯುಟ್ ಪ್ರತ್ಯಯವನ್ನ ಸೇರಿಸಿದಾಗ ಆ ಪ್ರತ್ಯಯಕ್ಕೆ ಅನ ಎನ್ನುವ ಆದೇಶ ಬಂದರೆ ಜ್ಞಾನ ಅಂತ ರೂಪ ಆಯಿತು. ಆ ಲ್ಯುಟ್ ಪ್ರತ್ಯಯ ಎಂಬುದು ಕರ್ಮಾರ್ಥ, ಭಾವಾರ್ಥ, ಕರಣಾರ್ಥ ಮೂರು ಅರ್ಥಗಳಲ್ಲಿ ಆ ಲ್ಯುಟ್ ಪ್ರತ್ಯಯ ಎಂಬುದು ಬರುತ್ತೆ. ಪ್ರಕೃತ ಯಾವ ಅರ್ಥದಲ್ಲಿ ಬಂದಿದೆ ಲ್ಯುಟ್ ಪ್ರತ್ಯಯ ಅಂತ ಹೇಳಿದ್ರೆ ಕರ್ಮಾರ್ಥದಲ್ಲಿ ಲ್ಯುಟ್ ಪ್ರತ್ಯಯ ಬಂದಿದೆ. ಹಾಗಾಗಿ ಲ್ಯುಟ್ ಪ್ರತ್ಯಯ ಬಂದು ಜ್ಞಾನ ಅಂತ ಹೇಳಿದ್ರೆ ಜ್ಞಾನಂ ನಾಮ ಜ್ಞಾತವ್ಯಂ ಅಂತ ಅದಕ್ಕೆ ಅರ್ಥವನ್ನ ನಾವು ಮಾಡಬೇಕು. ಹಾಗಾಗಿಯೇ ಅದನ್ನು ಮೊದಲು ಹೇಳಲಿಲ್ಲ ನಾನು, ಅದಕ್ಕೋಸ್ಕರ ಜ್ಞಾನ ವಿಜ್ಞಾನ ಶಬ್ದವು ಕರ್ಮಾರ್ಥಲ್ಯುಡಂತೌ ಅಲ್ವಾ? ಕರ್ಮಾರ್ಥಕವಾದ ಲ್ಯುಟ್ ಪ್ರತ್ಯಯಾಂತವಾದ ಎರಡು ಶಬ್ದಗಳಿಗೂ ಜ್ಞಾನ ಮತ್ತು ವಿಜ್ಞಾನ ಎಂಬುದು. ಸರಿ ಹೋಯ್ತಾ? ಹೌದು. ಜ್ಞಾನಂ ಅನ್ನುವ ಶಬ್ದಕ್ಕೆ ಆ ಅರ್ಥ ಸಿಗೋದಿಲ್ಲ. ಜ್ಞಾನ ಅಂದ್ರೆ ಜ್ಞಾನ ಅಷ್ಟೇ. ತಿಳಿಯಲ್ಪಡಬೇಕಾದ್ದು ಅಂತ ನಿಮಗೆ ಅರ್ಥ ಹೇಗೆ ಸಿಕ್ತು? ಅಲ್ಲಿ ಲ್ಯುಟ್ ಪ್ರತ್ಯಯ ಕರ್ಮಾರ್ಥದಲ್ಲಿ ಬಂದಿದೆ. ತಿಳಿಯಲ್ಪಡಬೇಕಾದದ್ದು ಜ್ಞಾನ. ಯಾವುದನ್ನ ನೀನು ತಿಳಿತೀಯೋ ಅದು ಉಳಿಯೋದಿಲ್ಲ ಅಂತ ಹೀಗೆ ಅರ್ಥವನ್ನ ಮಾಡಬೇಕು. ಹೇ ಪಾರ್ಥ ತೇ ತುಭ್ಯಂ ಇದಂ ಮದೀಯಂ. ನೋಡ್ರಿ, ಇದಂ ಅನ್ನೋದು ಅಲ್ಲಿ ಒಂದು ಇದಿಕೊಳ್ಟ ಹಾಕೊಂಡ್ಬಿಡ್ಬೇಕು. ಮೂಲದಲ್ಲಿರುವ ಇದಂ ಅನ್ನೋದಕ್ಕೆ ಮದೀಯಂ ಅಂತ ಅರ್ಥ. ವಿಜ್ಞಾನ ಸಹಿತಂ, ನನಗೆ ಸಂಬಂಧಪಟ್ಟ ವಿಜ್ಞಾನದಿಂದ ಸಹಿತವಾದ ಜ್ಞಾನ. ಸವಿಜ್ಞಾನಂ, ಜ್ಞಾನಂ ಮೂಲದಲ್ಲಿದೆ ಶ್ಲೋಕದಲ್ಲಿ, ಹೌದಾ? ಜ್ಞಾನಂ ತೇಹಂ ಸವಿಜ್ಞಾನಂ, ವಿಜ್ಞಾನದಿಂದ ಸಹಿತವಾದ ಜ್ಞಾನ ಅಂದ್ರೆ ಏನರ್ಥ? ವಿಶೇಷೇಣ ಜ್ಞಾನಂ ವಿಜ್ಞಾನಂ, ವಿಶೇಷೇಣ ಜ್ಞಾನಂ. ಜ್ಞಾನಂ ಅನ್ನೋ ಪದಕ್ಕೆ ಜ್ಞಾತವ್ಯ ಸಹಿತಂ ಅಂತ ಅರ್ಥ ಮಾಡುತ್ತೆ. ಜ್ಞಾನ ಶಬ್ದಕ್ಕೆ ಜ್ಞಾತವ್ಯ ಅಂತ ಮಾಡುತ್ತೆ. ಯಾಕೆ? ಕರ್ಮಾರ್ಥದಲ್ಲಿ ಅಲ್ಲಿ ಲ್ಯುಟ್ ಪ್ರತ್ಯಯ ಬಂದಿದೆ. ಹಾಗಾಗಿ ಜ್ಞಾನ ಅನ್ನುವ ಶಬ್ದಕ್ಕೆ ಜ್ಞಾತವ್ಯ ಅಂತ ಅರ್ಥ ಮಾಡಬೇಕು. ಹಾಗಾಗಿ ವಿಶೇಷೇಣ ಜ್ಞಾತವ್ಯ ಸಹಿತಂ
ಜ್ಞಾತವ್ಯಂ, ಅಲ್ಲಿಯೂ ಕೂಡ ಜ್ಞಾನಂ ಅನ್ನೋ ಶಬ್ದಕ್ಕೆ ಜ್ಞಾತವ್ಯಂ ಅಂತಾನೆ ಅರ್ಥ ಮಾಡಬೇಕು. ಮಾಹಾತ್ಮ್ಯಂ, ತಿಳಿಯಲ್ಪಡಬೇಕಾದ ಮಾಹಾತ್ಮ್ಯವು. ಸಾಮಾನ್ಯಂ ವಿಶೇಷ ಮಾಹಾತ್ಮ್ಯಂಚ, ಸಾಮಾನ್ಯವಾದ ಮಹಿಮೆ ವಿಶೇಷವಾದ ಮಹಿಮೆ ಎರಡನ್ನೂ ಕೂಡ ಅಶೇಷತಃ ವಕ್ಷ್ಯಾಮಿ. ಇದಿಷ್ಟು ಪೂರ್ವಾರ್ಧದ ಅಭಿಪ್ರಾಯ. ಅರ್ಥ ಆಯ್ತಾ? ಸವಿಜ್ಞಾನ ಅನ್ನೋ ಪದಕ್ಕೆ ಅರ್ಥ ವಿಶೇಷೇಣ ಜ್ಞಾನಂ, ಸವಿಜ್ಞಾನಂ ವಿಶೇಷೇಣ ಜ್ಞಾತವ್ಯ ಸಹಿತಂ ಜ್ಞಾತವ್ಯಂ ಅಶೇಷತಃ ವಕ್ಷ್ಯಾಮಿ. ಸರಿನಾ? ಇತ್ಯರ್ಥ. ಅಶೇಷತಃ ಇತ್ಯಸ್ಯ, ಓ ಪರಿಪೂರ್ಣವಾಗಿ ಹೇಳಿಬಿಡ್ತೇನೆ. ಅಶೇಷತಃ ಅನ್ನೋ ಹಾಗೆ ಅರ್ಥ, ಶೇಷ ಇಲ್ಲದ ಹಾಗೆ ಹೇಳಿಬಿಡ್ತೇನೆ ಅಂತ ಅರ್ಥ. ಹಾಗಾದರೆ ಅರ್ಜುನನಿಗೆ ಹೇಳಿದಷ್ಟು ವಿಷಯ ಅಷ್ಟೇನಾ? ಎಲ್ಲವನ್ನ ಹೇಳಿಬಿಟ್ಟಿದ್ದಾನೆ, ಇನ್ನೇನ್ ತಿಳ್ಕೊಳ್ಳಿಕ್ಕಿಲ್ಲ ಅಂತ. ಹಾಗಂತ ಅರ್ಥ ಮಾಡಬಾರದು. ಅರ್ಜುನ, ನಿನಗೆಷ್ಟು ಯೋಗ್ಯತೆ ಇದೆಯೋ ಅಷ್ಟನ್ನು ನಾನು ಹೇಳುತ್ತೇನೆ ಅಂತ ಅರ್ಥ. ನಿನಗ್ ಪೂರ್ಣ ಆಗಿರಬೇಕು. ಓದ್ ಪಾಠದಲ್ಲಿ ಹೇಳಿದ್ದಾನೆ, ಚಿಕ್ಕ ಮಕ್ಕಳಿಗೆ ಎರಡು ಹೋಳಿಗೆ ತಿಂದ್ರೆ ಸಾಕಾಗುತ್ತೆ, ಅದು ಅವರಿಗೆ ಪೂರ್ತಿ. ಒಳ್ಳೆ ಯುವಕನಾದವ ಒಂದು 10 ಹೋಳಿಗೆ ತಿಂತಾನೆ, ಅದು ಅವನಿಗೆ ಪೂರ್ತಿ. ಹೌದಲ್ಲ? ಅವನ ಯೋಗ್ಯತೆ ಅಷ್ಟು, ಇವನ ಯೋಗ್ಯತೆ ಇಷ್ಟು, ಇಬ್ರು ಪೂರ್ಣರೇ. ಹಾಗಾಗಿ ನಿನಗಿಂತ ಯೋಗ್ಯತೆಯಲ್ಲಿ ದೊಡ್ಡವರು ಇದ್ದವರಿಗೆ ಇದು ಕಮ್ಮಿ, ನಿನಗೆ ಎಷ್ಟು ಬೇಕೋ, ನಿನಗೆ ಶೇಷ ಉಳಿಬಾರದು, ಅಷ್ಟನ್ನು ನಾನು ಹೇಳಿಬಿಡ್ತೇನೆ. ಅಶೇಷತಃ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಮಾಡಬೇಕು. ಇಲ್ಲಿ ಎಷ್ಟು ಹೇಳಿದ್ದಾನೋ ಅಷ್ಟೇ ಅಂತ ಅರ್ಥ ಅಲ್ಲ ಅದಕ್ಕೆ. ಯಾವದರ್ಜುನ ಯೋಗ್ಯಂ ತಾವನ್ ಮಧ್ಯೆ ಶಿಷ್ಯಮಾಣಂ ಅಕೃತ್ವ ಇತ್ಯರ್ಥ. ಅರ್ಜುನನಿಗೆ ತಿಳ್ಕೊಳ್ಳಿಕ್ಕೆ ಎಷ್ಟು ಯೋಗ್ಯತೆ ಇದೆಯೋ ಅದರಲ್ಲಿ ನಾನು ಶೇಷವನ್ನು ಉಳಿಸೋದಿಲ್ಲ ಅಂತ ಅರ್ಥ. ಹೌದಾ ಇಲ್ಲ? ಅಲ್ಲ, ಅದು ಬೇರೆ. ಯಾಕಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇನ್ನು ಬೇಕಾದಷ್ಟು ವಿಷಯಗಳನ್ನ ಹೇಳ್ತಾನೆ. ಈ ಪ್ರಕೃತ ಅವ ಯುದ್ಧೋನ್ಮುಖನಾಗ್ಲಿಕ್ಕೆ ಬೇಕಾದ್ದು ಎಷ್ಟೋ ಅಷ್ಟನ್ನು ಹೇಳ್ತೇನೆ ಅನ್ನೋ ಅಭಿಪ್ರಾಯ. ಹಾಗಾಗಿ ಯಾವದರ್ಜುನ ಯೋಗ್ಯಂ ಅಶೇಷತಃ ಇತ್ಯಸ್ಯ, ಯಾವದರ್ಜುನ ಯೋಗ್ಯಂ, ಯಾವುದು ಅರ್ಜುನನಿಗೆ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದದ್ದೋ ಅವುಗಳ ಮಧ್ಯದಲ್ಲಿ ತಾವನ್ ಮಧ್ಯೆ ಶಿಷ್ಯಮಾಣಂ ಅಕೃತ್ವ, ಅವನಿಗೆಷ್ಟು ಯೋಗ್ಯತೆ ಇದೋ ಅದರಲ್ಲಿ ಶೇಷವನ್ನು ಉಳಿಸೋದಿಲ್ಲ. ಶಿಷ್ಯಮಾಣಂ ಅಕೃತ್ವ, ಉಳಿಯದಂತೆ ಅಕೃತ್ವ ಮಾಡಿ ಅಹಂ ವಕ್ಷ್ಯಾಮಿ. ಅದ್ರಲ್ಲಿ ಎದುರುಗಡೆ ಶಿಷ್ಯರು ಕೂತಿರ್ತಾರೆ. ಎಲ್ಲರ ಬುದ್ಧಿಮಟ್ಟವನ್ನ ಅರ್ಥ ಮಾಡ್ಕೊಂಡು ಹೇಳ್ಬೇಕು. ಎಲ್ಲರ ಬುದ್ಧಿಮಟ್ಟ ಒಂದೇ ತರ ಇರೋದಿಲ್ಲಲ್ಲ. ಕೆಲವನಿಗೆ ಪೂರ್ಣ ಹೇಳಿಬಿಟ್ರೆ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಪೂರ್ಣ ಹೇಳಿಬಿಟ್ರೆ ಗ್ರಹಣ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ದವನಿಗೂ ಹೇಳಿಬಿಟ್ರೆ ಗ್ರಹಣ ಮಾಡೋದು ಮಾಡ್ಲಿಕ್ಕೆ ಆಗ. ಅದಕ್ಕೋಸ್ಕರ ಹೇಳುವವರಿಗೆ ಹೇಗೆ ಹೇಳಬೇಕು, ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟು ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಹೇಳಬೇಕು. ಅವ ನಿಜವಾದ ಗುರು ಅಂತ ಕರೆಸ್ಕೊಳ್ತಾನೆ. ಹಾಗೆ ಎಲ್ಲರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋದು ಇಬ್ಬರಿಗೆ ಅಲ್ಲೇನ್ ಲೋಕದಲ್ಲಿ, ಒಬ್ಬ ವಾಯುದೇವರು ಮತ್ತೊಬ್ಬ ಭಗವಂತ. ಹಾಗಾಗಿ ಎದುರುಗಡೆ ಇರುವ ಅರ್ಜುನನ ಯೋಗ್ಯತೆ ಎಷ್ಟು, ನಾನು ಎಷ್ಟನ್ನು ಹೇಳಿದರೆ ಇವನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ, ಗ್ರಹಣ ಧಾರಣ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಕೃಷ್ಣ ಹೇಳುತ್ತೇನೆ. ನಿನಗೆ ಮೋಸ ಮಾಡೋದಿಲ್ಲ, ನಿನ್ನ ಬೊಕ್ಕಸ ತುಂಬಬೇಕು, ಎಷ್ಟು ಬೇಕೋ ಅಷ್ಟನ್ನು ಪರಿಪೂರ್ಣ ಹೇಳಿಬಿಡುತ್ತೇನೆ ಅಂತ ಕೃಷ್ಣ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಅಶೇಷತಃ ಇತ್ಯಸ್ಯ ಯಾವದರ್ಜುನ ಯೋಗ್ಯಂ ತಾವನ್ ಮಧ್ಯೆ ಶಿಷ್ಯಮಾಣಂ ಅಕೃತ್ವ ಇತ್ಯರ್ಥ. ಸ್ಪಷ್ಟವಾಗಿ ಅರ್ಥ ಆಗುತ್ತಲ್ಲ? ಯಾವತ್ ತಾವತ್ ಎಷ್ಟು ಅರ್ಜುನನಿಗೆ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇದೆಯೋ ತಾವತ್ ಅಷ್ಟರ ಮಧ್ಯದಲ್ಲಿ. ಇಲ್ಲ, ಯಾವತ್ ತಾವತ್ ಅದು ಎಲ್ಲಿ ಬೇಕಾದ್ರೆ ಅನ್ವಯ ಮಾಡಿಕೊಳ್ಬಹುದು. ಇಷ್ಟು ವಿಷಯಗಳ ಮಧ್ಯದಲ್ಲಿ ಆಗುತ್ತಲ್ಲ, ಇಷ್ಟು ಜನರ ಮಧ್ಯದಲ್ಲಿ ಹೇಳೋದಿಲ್ವಾ? ಎಲ್ಲಿಗೆ ಬೇಕಾದ್ರೆ ಅವ್ಯಯಗಳಾದ್ದರಿಂದ ಎಲ್ಲಿಗೆ ಬೇಕಾದ್ರೆ ನಾವು ಅನ್ವಯ ಮಾಡಿಕೊಳ್ಬಹುದು. ಶಿಷ್ಯಮಾಣಂ ಅಕೃತ್ವ, ಉಳಿಯದಂತೆ ಮಾಡಿ. ಶಿಷ್ಯಮಾಣ ಅಂದ್ರೆ ಉಳಿಯೋದು, ಆಯ್ತಾ? ಶಿಷ್ಯಮಾಣ ಅಂದ್ರೆ ಉಳಿಯೋದು. ಶಿಷ್ಯಮಾಣಂ ಅಕೃತ್ವ, ಉಳಿಯದಂತೆ ಮಾಡಿ ಅರ್ಥ. ಹಾಗೆ ಎರಡು ಜೋಡಿ ಪದ, ಪ್ರತ್ಯೇಕ ಅರ್ಥ. ಶಿಷ್ಯ ವಿದ್ಯೋಪಾದಾನೆ ಧಾತು, ಅದರ ಶಾನಚ್ ಪ್ರತ್ಯಯ ಅಂತವಾದ ಶಬ್ದ ಇದು. ಶಿಷ್ಯ ವಿದ್ಯೋಪಾದಾನೆ, ಅವಶಿಷ್ಯತೆಯೂ ಕೂಡ ಹಾಗೆ, ಆಯ್ತಾ? ಅವ ಅಂತ ಉಪಸರ್ಗ ಇದೆ. ಶಿಷ್ಯ ವಿದ್ಯೋಪಾದಾನೆ ಧಾತುವಿನ ಲಟ್ಲಕಾರದ
ಪ್ರಥಮ ಪುರುಷ ಏಕವಚನದಲ್ಲಿ ಅವಶಿಷ್ಯತೆ ಅಂತ ರೂಪ ಆಗತ್ತೆ. ಇದು ಶಾನಚ್ ಪ್ರತ್ಯಯ ಅಂತ. ಇದು ಶಿಷ್ಯಮಾಣಂ ಅನ್ನೋದು. ಅಕೃತ್ವ ವಿಕೃಣ್ಯಕರಣೆ ಧಾತುವಿನ ಕ್ವಾ ಪ್ರತ್ಯಯ ಅಂತವಾದ ಅವ್ಯಯ ಅಕೃತ್ವ ಇತ್ಯರ್ಥ. ವಕ್ಷ್ಯಮಾಣಂ ಇದು ಕೃತ್ವ ಅಂದ್ರೆ ಮಾಡಿ. ಶಿಷ್ಯಮಾಣಂ ಅಕೃತ್ವ ಹೇಗೆ ಬೇಕಾದ್ರೆ ಹೇಳ್ಬೋದಲ್ವಾ. ಉಳಿಯದಂತೆ ಮಾಡಿ. ಕೃತ್ವ ಅಂದ್ರೆ ಮಾಡೋದು. ಇಲ್ಲ, ಶಿಷ್ಯಮಾಣಂ ಅಕೃತ್ವ ಉಳಿಯದಂತೆ ಮಾಡಿ. ಹೇಳಿದ್ದಾರೆ ಅಲ್ಲ, ಲೋಕದಲ್ಲಿ ಪದ ಬಳಕೆ ಉಂಟು ನೋಡಿ ಅಲ್ವಾ. ಅದನ್ನು ಹೇಳೋ ಕ್ರಮ ಹೀಗೆ. ಶಿಷ್ಯಮಾಣಂ ಅಂದ್ರೆ ಉಳಿಯೋದು ಅಂತ ಅರ್ಥ. ಶಿಷ್ಯ ಉಳಿಯುವಂತೆ ಮಾಡ್ಲಿಲ್ಲ, ಮಾಡದೆ, ಉಳಿಯುವಂತೆ ಮಾಡದೆ. ಆಯ್ತಾ, ಉಳಿಯುವಂತೆ ಮಾಡದೆ. ವಕ್ಷ್ಯಾಮಿ ಅಶೇಷತಃ ವಕ್ಷ್ಯಾಮಿ. ಅಕೃತ್ವ ಅಂದ್ರೆ ಮಾಡದೆ ಅಂತ ಅರ್ಥ. ಸರಿ. ವಕ್ಷ್ಯಮಾಣಂ ಸ್ತೌತಿ ಯದಿತಿ ಯಜ್ಞಾತ್ವಾ ಯನ್ಮಾಹಾತ್ಮ್ಯಂ ಜ್ಞಾತ್ವಾ ಯಾವ ಮಹಿಮೆಯನ್ನ ತಿಳಿಯುವುದರಿಂದ ಭೂಯಃ ಪುನಃ ಅನ್ಯತ್ ಜ್ಞಾತವ್ಯಂ ಇಹ ಮದುಕ್ತೆ ಅರ್ಥೆ. ಇಹ ಅಂದ್ರೆ ಹಾಗೆ, ನಾನು ಹೇಳಿದ ವಿಷಯದಲ್ಲಿ ಪುನಃ ಅನ್ಯತ್ ಜ್ಞಾತವ್ಯಂ, ಮತ್ತೆ ಬೇರೆ ಏನೂ ಕೂಡ ತಿಳಿಯಲಿಕ್ಕೆ ಯೋಗ್ಯವಾದದ್ದು. ಜ್ಞಾತಂ ಯೋಗ್ಯಂ ಜ್ಞಾತವ್ಯಂ. ಮದುಕ್ತೆ ಅರ್ಥೆ. ಇಹ ಅಂದ್ರೆ ಮದುಕ್ತೆ ಅರ್ಥೆ, ನಾನು ಹೇಳಿದ ವಿಷಯದಲ್ಲಿ ನ ಅವಶಿಷ್ಯತೆ ಅವಶಿಷ್ಟಂ ನಾಸ್ತಿ ಇತಿ, ಏನು ಕೂಡ ಶೇಷ ಉಳಿಯೋದಿಲ್ಲ. ಆಯ್ತಾ. ಹಾಗೆ ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಹೀಗೆ ಹೇಳುವುದರ ಮೂಲಕ ಕೃಷ್ಣ ಪರಮಾತ್ಮ ಮುಂದೆ ಈ ಅಧ್ಯಾಯದಲ್ಲಿ ಹೇಳತಕ್ಕಂತಹ ವಿಷಯಗಳಿಗೆ ಪ್ರತಿಜ್ಞೆಯನ್ನು ಮಾಡುತ್ತಾ ಇದ್ದಾನೆ. ಸರಿನಾ? ಎಲ್ಲ ಪದಗಳಿಗೆ ಅರ್ಥ ಆಯ್ತಾ? ಕುದುರೆಯವರು ಏನಾದ್ರು ಸಂಶಯ ಉಂಟಾ? ಮುಂದಕ್ಕೆ ಹೋಗೋಣವಾ? ಮನುಷ್ಯ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಪರಂ ಮುಕ್ತಾನಾಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮತೆ. ಸರ್ವೇ ಮುಕ್ತಾ ಹರೋ ಭಕ್ತಾಃ ತೇಷು ಬ್ರಹ್ಮೈವ ಮುಖ್ಯತಃ ವಿಷ್ಣುಃ ಪರಮಭಕ್ತಸ್ತು ತಸ್ಮಾದ್ ಜೀವಘನೋ ಮತಃ. ಸರಿ,
ಅದಕ್ಕೆ ಮುಂದೆ ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಏನ್ ಹೇಳುತ್ತೇನೋ ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, ತಿಳ್ಕೊಳ್ಬೇಕಾದ ನಂತರದಲ್ಲಿ ಏನು ಇರೋದಿಲ್ಲ ಅಂತ. ಹಾಗಾದ್ರೆ ಅಷ್ಟು ಸುಲಭನೋ ಜ್ಞಾನ? ಅಲ್ಲ, ಬಹಳ ದುರ್ಲಭ. ಅಷ್ಟು ಸುಲಭ ಅಂತ ತಿಳ್ಕೊಳ್ಬೇಡಿ. ಹಾಗಾಗಿ ಆ ಶ್ರವಣಾದಿಗಳಲ್ಲಿ ಇನ್ನು ನಮಗೆ ಆ ಜ್ಞಾನದಲ್ಲಿ, ಕೃಷ್ಣ ಹೇಳತಕ್ಕಂತಹ ಜ್ಞಾನದಲ್ಲಿ ಆದರವನ್ನು ಹುಟ್ಟಿಸುವುದಕ್ಕೋಸ್ಕರ ಅಷ್ಟು ಸುಲಭ ಅಂತ ಹೇಳಿದ್ರೆ ತಾತ್ಸಾರ. ಹಾಗೆ ನೋಡ್ರಿ, ಪುಸ್ತಕಗಳನ್ನು ಹಾಗೆ ಬಿಟ್ಟಿ ಕೊಟ್ಬಿಟ್ರೆ ಕೊಟ್ಟಿದ್ದಿಲ್ಲೇ ಬಿಸಾಕ್ ಹೋಗ್ತಾರೆ. ಅದೇ ದುಡ್ಡು ಕೊಟ್ಟು ಕೊಂಡುಕೊಂಡ್ರೆ ಬೆಲೆ ಇರೋದು, ಮನೆಗೆ ತಗೊಂಡು ಹೋಗ್ತೇವೆ ಅಂತ. ಹಾಗೆ ಸುಮ್ಮನೆ ಸುಲಭವಾಗಿ ಸಿಕ್ಕಿಬಿಡುತ್ತೆ ಅಂತ ಹೇಳಿದ್ರೆ ಅದು ಬೆಲೆ ಇರೋದಿಲ್ಲ. ಅದಕ್ಕೆ ಅದರಲ್ಲಿ ಆದರ ಹುಟ್ಟಬೇಕು. ನಾನು ಹೇಳ್ತಕ್ಕಂತಹ ಜ್ಞಾನ ಅದು ಅಷ್ಟು ಸುಲಭ ಅಲ್ಲ, ಕಠಿಣ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ದ. ಓ ಹೌದಪ್ಪ, ಹಾಗಾದ್ರೆ ಇಂಟ್ರೆಸ್ಟ್ ಕೊಟ್ಟು ಕೇಳೋಣ ಅನ್ನೋ ಜಾತಿಯವರು ಇರ್ತಾರೆ. ಬಹಳ ಕಷ್ಟ ಇದೆ ಅಂತಪ್ಪ, ಬೇಡ ಬೇಡ ಇದ್ರ ಸುದ್ದಿ ಅಂತ ಹೋಗೋರು ಇರ್ತಾರೆ. ಎರಡನ್ನೂ ಸೇರಿಸ್ತಾನೆ ಕೃಷ್ಣ. ಅದಕ್ಕೆ ಇಂಥ ಜನಗಳೆಲ್ಲ ಇರ್ತಾರೆ ಅಂತ ಹೇಳಿ ಅದರ ಮಹತ್ವವನ್ನ ಈ ಶ್ಲೋಕದಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಜುನ, ನಾನೇನೋ ಹೇಳ್ತೇನಪ್ಪ, ನಾನು ಹೇಳಿದ ವಿಷಯಗಳನ್ನ 1000 ಮಂದಿಯಲ್ಲಿ ಒಬ್ಬ ತಿಳ್ಕೊಳ್ತಾನೆ. ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಆಯ್ತಾ? ನಾನು ಹೇಳ್ತಕ್ಕಂಥ ಜ್ಞಾನದಲ್ಲಿ ಪ್ರವೃತ್ತಿಯನ್ನ ಮಾಡ್ಲಿಕ್ಕೆ 1000ದಲ್ಲಿ ಒಬ್ಬ ಮಾಡಿಯಾನು. ಅದು ಇಲ್ಲದೆ ಹೋಗ್ಲಿಕ್ಕೂ ಸಾಕು ಅಂತ. ಒಬ್ಬ ಯತತಿ ಪ್ರಯತ್ನವನ್ನ ಮಾಡ್ತಾನೆ, ಯತಿ ಪ್ರಯತ್ನೆ ಅಲ್ವಾ? ಹಾಗಾಗಿ ಸಿದ್ಧಯೇ ನಾಮ ಜ್ಞಾನಾರ್ಥಂ, ಸಿದ್ಧಿಗೋಸ್ಕರ, ಜ್ಞಾನಕ್ಕೋಸ್ಕರ ಸಹಸ್ರೇಷು ಮನುಷ್ಯಾಣಂ, ಮಾನವ ಸಹಸ್ರರಲ್ಲಿ, 1000 ಜನ ಮನುಷ್ಯರಲ್ಲಿ ಕಶ್ಚಿತ್ ಯಾವನು ಒಬ್ಬ, ಸಿದ್ಧಯೇ ಜ್ಞಾನಾರ್ಥಂ ಯತದಿ, ಜ್ಞಾನದ ಸಿದ್ಧಿ ಬೇಕು ಅಂತ ಹೇಳಿ ಒಬ್ಬ ಪ್ರಯತ್ನವನ್ನ ಮಾಡ್ತಾನೆ. ಯತದಾಮಪಿ, ಜ್ಞಾನಕ್ಕೋಸ್ಕರ ಯಾರು ಪ್ರಯತ್ನವನ್ನ ಮಾಡ್ತಾರಲ್ಲ ಅವರಲ್ಲಿಯೂ ಕೂಡ ಹೌದಪ್ಪ, 1000ದಲ್ಲಿ ಒಬ್ಬ. ಅದೇ 10,000 ತಗೊಂಡ್ರೆ 10 ಜನ ಸಿಗ್ತಾರಲ್ಲ, ಆ 10 ಜನರಲ್ಲೂ ಕೂಡ ಎಲ್ರೂ ಕೂಡ ಯತದಾಮಪಿ, ಆ ಜ್ಞಾನಕ್ಕೋಸ್ಕರ ಯಾರು ಪ್ರಯತ್ನವನ್ನ ಮಾಡ್ತಾರೆಯೋ ಜ್ಞಾನವನ್ನ ಎಲ್ರೂ ಹೊಂದುತ್ತಾರೆ ಅಂತಿಲ್ಲ. ಅದರಲ್ಲಿ ಯಾವನೋ ಒಬ್ಬ ಹೊಂದಬಹುದು, 10 ಜನರಲ್ಲಿ ಯಾವನೋ ಒಬ್ಬ ಹೊಂದಬಹುದು. ಈ ಕರೋಡ್ಪತಿಗೆಲ್ಲ ಕೂಡಿಸಿರ್ತಾರಲ್ಲ, ಹೌದಲ್ಲ, 10 ಜನ ಕೂಡಿಸಿರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಹಾರ್ಟ್ ಸೀಟ್ಗೆ ಹೋಗ್ತಾರೆ. ಹಾಗೆ ಎಲ್ರಿಗೂ ಸಾಮರ್ಥ್ಯ ಉಂಟು, ಆದ್ರೆ ಹೋಗೋದು ಮಾತ್ರ ಒಬ್ಬ. ಹಾಗೆ ಒಬ್ಬೊಬ್ಬರು ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲವನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್, ಆಯ್ತಪ್ಪ, ಜ್ಞಾನವನ್ನ ಪಡೆದಿದ್ದಾರೆ ಅನೇಕ ಜನರು ಸಿಕ್ಕರು, ಜ್ಞಾನವನ್ನ ಪಡೆದವರು. ಆ ಜ್ಞಾನವನ್ನ ಪಡೆದವರಲ್ಲಿಯೂ ಕೂಡ ಯಥಾರ್ಥವಾಗಿ ನನ್ನನ್ನು ತಿಳಿಯುವವರು ಮತ್ತೆ ಕೆಲವರು ಮಾತ್ರ. ನೋಡಿದ್ರ ಎಷ್ಟು ದುರ್ಲಭ ಇದೆ. ನಾನೇನೋ ಹೇಳಿಬಿಡ್ತೇನೆ, ಅರ್ಜುನ ಎಷ್ಟು, ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಎಷ್ಟು ಸುಲಭ ಅಂತ ತಿಳ್ಕೊಂಡ್ಬಿಟ್ಟವಲ್ಲ ನಾವು. ಅರ್ಜುನ ಹೇಳಿಬಿಡ್ತೇನೆ ಕೇಳು, ಮತ್ತೇನು ಸಂಶಯ ಉಳಿಯೋದಿಲ್ಲ. ಆದರೆ ಅದನ್ನ ತಿಳ್ಕೊಳ್ಳೋದು ಎಷ್ಟು ದುರ್ಲಭ. ಅಷ್ಟು ಸುಲಭವಾಗಿ ಎಲ್ರಿಗೂ ಕೂಡ ಆ ಭಗವಂತನ ಯಥಾರ್ಥ ಜ್ಞಾನ ಬರೋದಿಲ್ಲ. 1000 ಜನರಲ್ಲಿ ಒಬ್ಬ ಪ್ರಯತ್ನ ಮಾಡಬಹುದು. ಆ ಪ್ರಯತ್ನ ಮಾಡುವವರಲ್ಲಿಯೂ ಕೂಡ ಎಲ್ಲರಿಗೂ ಜ್ಞಾನ ಸಿದ್ಧಿ ಆಗತ್ತೆ ಅಂತಿಲ್ಲ, ಯಾರಿಗೂ ಒಂದಿಷ್ಟು ಜನರಿಗೆ ಸಿದ್ಧ ಆಗಬಹುದು. ಜ್ಞಾನ ಬಂದವರು ಕೂಡ ಯಥಾರ್ಥವಾಗಿ ತಿಳಿಯುವವರು ಇನ್ನೂ ವಿರಳ. ಆದ್ದರಿಂದ ಜ್ಞಾನ ಅದಷ್ಟು ಸುಲಭ ಅಲ್ಲ, ದುರ್ಲಭ ಅಂತ ಹೇಳೋದ್ರ ಮೂಲಕ ಅದರಲ್ಲಿ ಇನ್ನೂ ಹೆಚ್ಚಿನ ಭಗವಂತ ಹೇಳುವ ವಿಶೇಷೇಣ ಜ್ಞಾನ ಸಹಿತವಾದ ಆ ಜ್ಞಾನದಲ್ಲಿ ಆದರವನ್ನು ಹುಟ್ಟಿಸುವುದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಹೀಗೆ ಆ ಜ್ಞಾನದ ದೌರ್ಲಭ್ಯವನ್ನು ಹೇಳ್ತಾ ಇದ್ದಾನೆ. ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ, ಕಷ್ಟಪಡಬೇಕು. ಆಯ್ತಾ? ಹಾಗೆ ನಿನ್ನೆ ಎಲ್ಲ ಒಂದ್ ಕಡೆ ಬಂತು, ಇದರಲ್ಲಿ ಮಧ್ವಿಜಯದಲ್ಲೇ ಬರುವಾಗ, ಹಾಗೆ ನಾವು ಲೋಕವನ್ನ ಬಿಡದೆ ಹೋದ್ರೆ ನಮಗೆ ಭಗವಂತನ ಸಿದ್ಧಿ ಸರ್ವಥಾ ಸಾಧ್ಯ ಇಲ್ಲ. ವಿಷಯ ಪದಾರ್ಥಗಳ ತ್ಯಾಗ ಮಾಡದ ಹೊರತು ಹಾಗಂತ ಹೇಳಿ ಸನ್ಯಾಸ ತಗೊಳ್ಬೇಕು ಅಂತ ಅರ್ಥ ಅಲ್ಲ. ಈಸಬೇಕು, ಇದ್ದು ಜಯಿಸಬೇಕು. ಅವೆಲ್ಲ ಪದ್ಯಗಳು ಹುಟ್ಕೊಂಡಿದ್ಯಾತಕ್? ಮತ್ತೆ ಯಾರೂ ಕೂಡ ಶ್ರೀಮದ್ ಆಚಾರ್ಯರಾಗ್ಲಿ, ವೇದವ್ಯಾಸರಾಗ್ಲಿ ಯಾವ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಮನೆ ಬಿಟ್ಟು, ಮನೆ ಮಠ ಬಿಟ್ಟು, ಸಂಸಾರ ಬಿಟ್ಟು, ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ರಿ ಅಂತ ಯಾರು ಹೇಳಿಲ್ಲ. ವ್ಯಾಸರು ಹೇಳಿಲ್ಲ, ಶ್ರೀಮದ್ ಆಚಾರ್ಯರು ಹೇಳಿಲ್ಲ. ಇರ್ರಿ, ಇದ್ದು ಇಲ್ಲದಂತೆ ಬದುಕಬೇಕು, ಜೀವನವನ್ನು ನಡೆಸಬೇಕು. ಅದನ್ನೇ
ಅದನ್ನೇ ಭಾಗವತವು ಹೇಳಿದ್ದು, ಮನಸಃ ಅಸಂಗಂ. ದೈಹಿಕವಾಗಿ ಸಂಪರ್ಕ ಇರಲಿ, ಮನಸ್ಸಿಗೆ ಹಚ್ಕೋಬೇಡಿ, ಮನಸ್ಸನ್ನ ಭಗವಂತನ ಕಡೆಗೆ ಇಡ್ರಿ. ಅದನ್ನೇ ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೇಳಿದ, ಮೈ ಆಸಕ್ತ ಮನಃ. ಅಲ್ಲಿ ಆ ಶಬ್ದಕ್ಕೆ ಏನಂತ ಅರ್ಥ ಮಾಡಿದ್ವಿ ನಾವು? ಅತ್ಯಂತ ಅಂತ, ಅತಿಶಯ ಅನ್ನುವ ಅರ್ಥವನ್ನು ಮಾಡಿದ್ವಿ. ಕೇವಲ ಆಸಕ್ತರಾದ್ರೆ ಸಕ್ತರಾದ್ರೆ ಸಾಲ್ದಪ್ಪ, ಆಸಕ್ತರಾಗಬೇಕು. ಅಂದ್ರೇನು? ವಿಶೇಷವಾಗಿ ಅತಿಶಯವಾದ ಭಕ್ತಿಯನ್ನ ನನ್ನಲ್ಲಿ ಮಾಡುವವನಾಗು ಅಂತ ಅರ್ಥ ಆಗುತ್ತೆ. ಇಲ್ಲ, ಮೊದಲನೇ ಶ್ಲೋಕದಿಂದಲೇ ಶುರು ಮಾಡಿದ ಹೇಗಿರ್ಬೇಕು, ಏನ್ ಮಾಡಬೇಕು ಅಂತ. ಹಾಗೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಸಿದ್ಧಯೇ ನಾಮ ಜ್ಞಾನಾರ್ಥಂ. ಕಶ್ಚಿತ್ ಯಾರೋ ಒಬ್ಬ ಪುರುಷ, ಕಶ್ಚಿತ್ ಪುರುಷ ಯತತಿ ಪ್ರಯತ್ನಂ ಕರೋತಿ. ಯತತಾಮಪಿ ಯಾರು ನಿರಂತರವಾಗಿ ಜ್ಞಾನಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆಯೋ, ತೇಷಾಂ ಮಧ್ಯೆ ಕಶ್ಚಿದೇವ ಸಿದ್ಧಿಮಾನ್ ಭವತಿ. ಅದರಲ್ಲಿಯೂ ಕೂಡ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡುವವರು ಅನೇಕ ಜನರು ಇರಬಹುದು. ಹೌದೇನು? ಒಂದು ವಸ್ತುವಿಗೆ ಅನೇಕ ಜನರು ಕ್ಯೂ ಹಚ್ಚಿರ್ತಾರೆ. ಹಚ್ಚಿದವ್ರಿಗೆಲ್ಲ ಸಿಗತ್ತೇನೋ? ಯಾರಿಗೋ ಒಂದಿಷ್ಟು ಜನಕ್ಕೆ ಸಿಗತ್ತೆ, ಒಂದಿಷ್ಟು ಜನಕ್ಕೆ ಸಿಗೋದಿಲ್ಲ. ಚಿಕ್ಕವರಿಗೂ ಒಳಗಡೆ ಫಲ ಸಿಗೋದಿಲ್ಲ. ಆ ಫಲ ಸಿಗಬೇಕು ಅಂತ ಆದರೂ ಕೂಡ ಅವರಲ್ಲಿ ಕೆಲವರಿಗೆ ಮಾತ್ರ ಫಲ ಸಿಗುವುದು, ಜ್ಞಾನ ಲಭ್ಯ ಆಗುವುದು. ಎಷ್ಟು ದುರ್ಲಭ ಭಗವಂತನ ಅಪರೋಕ್ಷ ಜ್ಞಾನ. ಅಷ್ಟು ಸುಲಭವಾಗಿ ನಾನು ಆನ್ಲೈನ್ ನಲ್ಲಿ ಕೇಳಿಬಿಡುತ್ತೇನೆ ಅಂತ ಮೋಕ್ಷ ಸಿಕ್ಬಿಡುತ್ತೇನೆ ಅಂತ ಹೇಳ್ಬಿಟ್ಟು ಬರುತ್ತೇನೋ ಅಲ್ವಾ? ಅವೆಲ್ಲ ಸಾಧ್ಯವೇ ಇಲ್ಲ. ಆಯ್ತಾ? ಹಾಗೆ ಇದ್ರ ಮೂಲಕ ನಾವು ಶ್ರವಣ ಮಾಡ್ತಾ ಹೋದ್ರೆ ಇನ್ನು ಎಷ್ಟು ಜನ, ಇನ್ನು ಎಷ್ಟು ಜನ್ಮ ಎತ್ತು ಬರಬೇಕೋ. ಆದ್ದರಿಂದ ಸರಿ, ಇಷ್ಟು ಮೂಲದ ಅಭಿಪ್ರಾಯ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಪ್ರತಿಜ್ಞಾತೆ ಜ್ಞಾನೇ. ಏನು ಹಿಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ವಿಶೇಷದಿಂದ ಸಹಿತವಾದ ಜ್ಞಾನವನ್ನ ಅರ್ಜುನ ನಿನಗೆ ಅಶೇಷತಃ ಹೇಳಿಬಿಡುತ್ತೇನೆ ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ ಆದರ ಜನನಾಯ ಕೃಷ್ಣ ಹೇಳಿದ ಆ ಜ್ಞಾನದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ, ಇವುಗಳಲ್ಲಿ ಆದರವನ್ನು ಹುಟ್ಟಿಸುವುದಕ್ಕೋಸ್ಕರ ತಸ್ಯ ಸವಿಜ್ಞಾನ ಜ್ಞಾನಸ್ಯ. ತಸ್ಯ ಅಂದ್ರೆ ಜ್ಞಾನಸ್ಯ ದೌರ್ಲಭ್ಯಂ ಆಹಾ. ಆ ವಿಶೇಷವಾದ ಮಾಹಾತ್ಮ್ಯ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಇವುಗಳು ದೌರ್ಲಭ್ಯಂ ಆಹಾ, ಅದಷ್ಟು ಸುಲಭ ಅಲ್ಲ, ಅದು ತುಂಬಾ ದುರ್ಲಭ ಅನ್ನೋದನ್ನ ಆಹಾ ಈ ಮನುಷ್ಯಾಣ ಮಿತಿ, ಇದು ಪ್ರತೀಕ ಗ್ರಹಣ ಅಂತ ಕರೀತಾರೆ ಇದನ್ನ. ಆಯ್ತಾ? ಅಲ್ಲ, ಹಿಂದೆ ಪ್ರತಿಜ್ಞೆ ಮಾಡಿದ ಜ್ಞಾನದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ನಲ್ಲ ಅರ್ಜುನ, ಹೇಳ್ತೇನೆ ಕೇಳು ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಹಾಗೆ ಅದರಲ್ಲಿ ಅಂತ ಅರ್ಥ. ಪ್ರತಿಜ್ಞಾತವಾದ, ಪ್ರತಿಜ್ಞೆ ಮಾಡಲ್ಪಟ್ಟ ಜ್ಞಾನದಲ್ಲಿ ಕಶ್ಚಿದೇವ ಪುಣ್ಯವಾನ್ ಪುರುಷಃ ಜ್ಞಾನಾಯ ಯತತಿ. ಯತತೆ ಅದು ಎರಡು ಪದದಲ್ಲೂ ಉಂಟು, ಆತ್ಮನೇ ಪದದಲ್ಲೂ ಉಂಟು, ಪರಸ್ಮೈ ಪದದಲ್ಲೂ ಉಂಟು. ಆಯ್ತಾ? ಉಭಯಪದಿ ಧಾತು ಇದು. ಹೌದು, ಪ್ರಯೋಗ ಮಾಡ್ತಾನೆ. ಯತತಿ ಯತತೆ, ಪ್ರಯತ್ನವನ್ನು ಮಾಡ್ತಾನವಾ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದೇವ ಪುಣ್ಯವಾನ್ ಪುರುಷಃ ಜ್ಞಾನಾಯ ಯತತಿ ಪ್ರಯತ್ನಂ ಕರೋತಿ. ಯತತಾಂ ಅಷ್ಟೇ ಇದೆ ಅಲ್ಲಿ. ಆಯ್ತಾ? ಯತತಾಂ ಅಲ್ಲಿಗೊಂದು ಕಾಮ ಹಾಕೊಳ್ಬೇಕು. ಅದಕ್ಕೇನರ್ಥ? ಜ್ಞಾನಾರ್ಥಂ ಯತಮಾನಾನಾಮಪಿ ಮಧ್ಯೆ ಕಶ್ಚಿದೇವ ಸಿದ್ಧಿಮಾನ್ ಭವತಿ ಇತಿ ಯೋಚ್ಯಂ. ಯತತಾಂ ಅನ್ನೋದಕ್ಕೆ ಇಷ್ಟನ್ನ ಸೇರಿಸ್ಕೊಳ್ಬೇಕು ನಾವು. ಯತತಾಂ ನಿರಂತರ ಪ್ರಯತ್ನ ಮಾಡುವವರಲ್ಲಿಯೂ ಕೂಡ ಯಾವುದಕ್ಕೆ? ಜ್ಞಾನಾರ್ಥಂ. ಜ್ಞಾನಾರ್ಥಂ ಯತತಾಂ ಯತಮಾನಾನಾಮಪಿ ಮಧ್ಯೆ ಕಶ್ಚಿದೇವ, ಯಾರೋ ಒಬ್ಬ ಪುರುಷ ಮಾತ್ರ ಸಿದ್ಧಿಮಾನ್ ಭವತಿ, ಜ್ಞಾನದ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಸಿದ್ಧಾನಾಂ, ಜ್ಞಾನ ಸಿದ್ಧಿಯನ್ನು ಪಡ್ಕೊಂಡ್ರಪ್ಪ ಒಂದಿಷ್ಟು ಜನ. ಆ ಜ್ಞಾನ ಸಿದ್ಧಿಯನ್ನು ಪಡ್ಕೊಂಡವರಲ್ಲಿಯೂ ಕೂಡ ಸಿದ್ಧಾನಾಂ ಜ್ಞಾನಿನಾಮಪಿ ಮಧ್ಯೆ ಕಶ್ಚಿದೇವ ತತ್ವತಃ ನಾಮ ಯಥಾರ್ಥತಃ ಮಾಂ ವೇತ್ತಿ ಯಥಾವತ್ ಜಾನಾತಿ. ನಾನು ಹೇಳಿದ ಹಾಗೆ ಕೆಲವರು ತಿಳ್ಕೊಳ್ಳುತ್ತಾರೆ, ಕೆಲವರು ತಿಳ್ಕೊಳ್ಳೋದಿಲ್ಲ. ಕೆಲವರಿಗೆಲ್ಲ ಅಪಾರ್ಥ ಆಗೋದೇ ಜಾಸ್ತಿ, ಕೆಲವರಿಗೆಲ್ಲ ಅನರ್ಥಗಳಾಗೋದೇ ಜಾಸ್ತಿ. ಹಾಗಾಗಿ ಇಷ್ಟು, ಅದರಿಂದ ಹೀಗೆ ಹೇಳೋದ್ರ ಮೂಲಕ ದುರ್ಲಭ, ಜ್ಞಾನದಷ್ಟು ಸುಲಭ ಅಲ್ಲ. ಎಷ್ಟು ಬಾರಿ ಶ್ರವಣ ಮಾಡಿದ್ರು ಮತ್ತು ಶ್ರವಣ ಮಾಡ್ಲಿಕ್ಕೆ ಇದ್ದೇ ಇರ್ತಾವೆ. ಆ ಶ್ರವಣ ಮಾಡಿದ್ದನ್ನ
ಮನನ ಮಾಡಬೇಕು. ಮನನ ಮಾಡಿದ್ದನ್ನ ಧ್ಯಾನಕ್ಕೆ ತಂದ್ಕೊಳ್ಬೇಕು. ಧ್ಯಾನದಿಂದ ಅಪರೋಕ್ಷ ಜ್ಞಾನ ಸಾಧ್ಯ. ಇಷ್ಟಿದೆ. ಇದು ಎರಡನೇದ್ರಲ್ಲಿ ಎರಡನೇದ್ರಲ್ಲಿ ಯತತಾಮಪಿ ಇಷ್ಟರಲ್ಲೇ ಇಷ್ಟಕ್ಕೆ ಏನ್ ಸೇರಿಸ್ಕೊಳ್ಬೇಕು ಅಂದ್ರೆ ರಾಯರು ಕಲಿಸ್ಕೊಳ್ಬೇಕು. ಯತತಾಮಪಿ ಅಲ್ಲಿಗೊಂದು ಕಾಮ ಹಾಕೊಳ್ಬೇಕು. ಆಯ್ತಾ? ಯತತಾಮಪಿ ಕಿಂ, ನಿರಂತರ ಪ್ರಯತ್ನ ಮಾಡುವವರಿಗೂ ಕೂಡ ಕಿಂ ಪ್ರಶ್ನೆ ಬರುತ್ತೆ. ಯತಮಾನಾನಾಮಪಿ ಮಧ್ಯೆ ಕಶ್ಚಿದೇವ ಸಿದ್ಧಿಮಾನ್ ಭವತಿ ಇತಿ ಯೋಜ್ಯಂ. ಆ ಯತತಾಮ್ ಅನ್ನುವ ಪದದ ಜೊತೆಗೆ ಇಷ್ಟನ್ನ ಸೇರಿಸ್ಕೊಳ್ರಿ, ಅದು ವಾಕ್ಯ ಪೂರ್ಣ ಆಗತ್ತೆ. 3 ಕೆಟಗರಿ ಹೇಳಿದಾಗ ಆಯ್ತು, 3 ಲೆವೆಲ್ ಹೇಳಿದಾಗ ಆಯ್ತು. ಅವರು ಇಲ್ಲಿ ಹೇಳಿದ್ರು ಅವರಿಗೂ ಕೂಡ ಯಾರಿಗೂ ಒಬ್ಬರು ಅಂತ ಅಲ್ಲಿ ಅರ್ಥ ಆದ್ರೆ ಅವರಲ್ಲೂ ಕೂಡ ಅಂತ ಯತತಾಮಪಿ, ಯತತಾಮ್ ಅಂದ್ರೆ ಪ್ರಯತ್ನ ಮಾಡುವವರಲ್ಲಿಯೂ ಏನು ಮತ್ತೆ ಮುಂದೆ ಬೇರೆದೇ ಬಂದ್ಬಿಡುತ್ತೆ. ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅನ್ವಯ ಸಿಗೋದಿಲ್ಲ ನಮಗೆ. ಅದಕ್ಕೆ ಅವ್ರು ಬರೆದ್ರು. ಅವರಲ್ಲಿ ಅದು ಶಕ್ತಿ ಕೊಟ್ಟಿದ್ದಾರೆ, ನಾವು ಸಪ್ತಮಿ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲಿ ತಾತ್ಪರ್ಯದಲ್ಲಿ ಒಂದಿಷ್ಟು ಅದಕ್ಕೆ ಪೂರಕವಾಗಿ ಶ್ರೀಮದಾಚಾರ್ಯ ಕೊಡ್ತಾರೆ. 1-2 ವಾಕ್ಯ ನೋಡೋಣ. ಭಗವನ್ ಮಹಿಮಾ ವಿಶೇಷತಃ ಉಚ್ಯತೆ ಅನಂತಾನಾಂತು ಜೀವಾನಾಂ ಯತಂತೆ ಕೇಚಿದೇವತು. ಅನಂತ ವೈ ಜೀವಾಹ, ಎಷ್ಟು ಇದಾರಪ್ಪ? ಅನಂತ ಜೀವರಾಶಿಗಳಿದ್ದಾರೆ. ಆ ಅನಂತ ಜೀವರಾಶಿಗಳಲ್ಲಿ ಕೇಚಿದೇವ ಯತಂತೆ, ಎಲ್ಲರೂ ಸಾಧನೆ ಮಾಡೋದಿಲ್ಲ, ಸ್ವಲ್ಪ ಕೆಲವರು ಮಾತ್ರ ಯತಂತೆ ಪ್ರಯತ್ನವನ್ನ ಮಾಡ್ತಾರೆ. ಯಾವುದಕ್ಕೆ? ಮುಕ್ತ್ಯೈ ತೇಷು ಚ ಮುಚ್ಯಂತೆ ಕೇಚಿನ್ ಮುಕ್ತೇಷು ಚ ಸ್ಫುಟಂ. ಇನ್ನು ಬರೀತಾರೆ ಶ್ರೀಮದಾಚಾರ್ಯ ಹೇಳುವಾಗ, ಅದರಲ್ಲಿ ಕೆಲವರು ಮೋಕ್ಷಕ್ಕೋಸ್ಕರ ಪ್ರಯತ್ನವನ್ನ ಕೆಲವರು ಮಾತ್ರ ಮಾಡೋದು. ಅನಂತ ಜೀವರಾಶಿಗಳಲ್ಲಿ ಮೋಕ್ಷಕ್ಕೋಸ್ಕರ ಕೆಲವರು ಮಾತ್ರ ಪ್ರಯತ್ನವನ್ನ ಮಾಡ್ತಾರೆ. ತೇಷು ಪ್ರಯತ್ನ ಮಾಡಿದವರಲ್ಲಿಯೂ ಕೂಡ ಕೇಚಿತ್ ಮುಚ್ಚಂತೆ, ಕೆಲವರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಹಾಗೆ ಸಾಧನೆ ಮಾಡ್ತಾನೆ ಇರ್ತಾರೆ. ಮುಕ್ತರಾದವರಲ್ಲಿಯೂ ಕೂಡ ಮುಕ್ತೇಶು ಚ ಸ್ಫುಟಂ, ಅವರಲ್ಲಿಯೂ ಕೂಡ ಮುಕ್ತರಾದವರಲ್ಲಿಯೂ ಕೂಡ ಕೆಲವರು ಮಾತ್ರ ಸ್ಫುಟವಾಗಿ ಸಮ್ಯಕ್ ಜ್ಞಾನವನ್ನು ಪಡ್ಕೊಳ್ತಾರೆ. ಬ್ರಹ್ಮ ರುದ್ರ ಇವರೇ ಮೊದಲಾಗಿರತಕ್ಕಂಥ ದೇವತೆಗಳು ಮೋಕ್ಷಕ್ಕೆ ಹೋದರೂ ಕೂಡ ಭಗವಂತನ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಬರೋದಿಲ್ಲ. ಆ ಮೋಕ್ಷವನ್ನು ಮುಕ್ತರಾದವರಲ್ಲಿಯೂ ಕೂಡ ಮುಕ್ತೇಶು ಚ ಸ್ಫುಟಂ ಕೇಚನ, ಕೆಲವರು ಮಾತ್ರ ಹರಿಂ ಸಮ್ಯಕ್ ಬ್ರಹ್ಮ ರುದ್ರಾದಯ ವಿದುಹು, ಬ್ರಹ್ಮ ರುದ್ರ ಇವರೇ ಮೊದಲಾದ ಕೆಲವರು ಮಾತ್ರ ಮುಕ್ತರಲ್ಲಿಯೂ ಕೂಡ ಭಗವಂತನನ್ನ ಸ್ಫುಟವಾಗಿ ತಿಳ್ಕೊಳ್ಳುತ್ತಾರೆ. ಸ್ಫುಟವಾಗಿ ತಿಳ್ಕೊಳ್ಳುತ್ತಾರೆ. ಅನ್ಯೇಷಾಂ ಯಾವತ ಮುಕ್ತಿ ತಾವತ್ ಜ್ಞಾನಂ ಹರೌ ಪರಂ. ಉಳಿದವರಿಗಾಗಬೇಕಾದ್ರೆ ಏನಾಯ್ತು? ಸಮ್ಯಕ್ ಜ್ಞಾನವನ್ನು ಉಳಿದವರಿಗಾಗಬೇಕಾದ್ರೆ ಎಷ್ಟು ಜ್ಞಾನ ಅವರವರಿಗೆ ಮುಕ್ತಿಗೆ ಯೋಗ್ಯವೋ ಅಷ್ಟಷ್ಟು ಮಾತ್ರ ಲಭ್ಯ ಆಗತ್ತೆ, ಅಷ್ಟು ಮಾತ್ರ ಅದರ ಜ್ಞಾನವನ್ನ ಪಡ್ಕೊಳ್ತಾರೆ. ಇತಿ ಪಾದ್ಮೆ, ಪದ್ಮಪುರಾಣದ ಒಂದು ಮಾತು. ಹಾಗೆ ಭಾಗವತದ ಒಂದು ಮಾತನ್ನು ಕೊಡ್ತಾ ಇದ್ದಾರೆ. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮತೆ. ಕೋಟಿ ಜನಗಳಲ್ಲಿ ಒಬ್ಬ ಸಿಗ್ತಾನಂತೆ. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ, ಭಗವಂತನಲ್ಲಿ ಆಸಕ್ತನಾದ ಒಬ್ಬ ವ್ಯಕ್ತಿ 1,000,000 ಜನರಲ್ಲಿ ಒಬ್ಬ ಸಿಗ್ತಾನೆ ಅಂತ ಭಾಗವತದ ಮಾತು ಹೇಳ್ತಾರೆ. ಯಾರು ಜೀವನ್ಮುಕ್ತರಾಗಿ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ, ಆ 1,000,000 ಸಂಖ್ಯೆಯಲ್ಲಿ ಒಬ್ಬ ಮಾತ್ರ ಶಾಂತ ಮನಸ್ಕನಾಗಿ ನಾರಾಯಣನಲ್ಲಿ ಆಸಕ್ತನಾಗ್ತಾನೆ. ಎಷ್ಟು ಇದು ಮಾಡಬೇಕು ನೋಡಿ, ಸಾರ್ಟ್ ಔಟ್ ಮಾಡೋದು ಅಂತಾರಲ್ಲ ಹಾಗೆ. ಬಹಳ ಕಠಿಣ ಇದೆ, ಇಷ್ಟು ಜನರನ್ನ ನಾವು ಹುಡುಕೋದು, ಇಷ್ಟು ಸಾಧನೆ ಕಷ್ಟ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆಯ್ತಾ? ಇತಿ ಭಾಗವತೆ. ಇನ್ನು ಸತ್ತತ್ವ ರತ್ನಮಾಲಾದಲ್ಲಿ ಒಂದು ಮಾತು ಬಂತು. ಸರ್ವೇ ಮುಕ್ತಾ ಹರೌ ಭಕ್ತಾಃ ತೇಷು ಬ್ರಹ್ಮೈವ ಮುಖ್ಯತಃ ವಿಷ್ಣೋ ಪರಮಭಕ್ತಸ್ತು ತಸ್ಮಾತ್ ಜೀವಘನೋ ಮತಃ ಅಂತ ಇನ್ನೊಂದು ಮಾತನ್ನ, ಸತ್ತತ್ವದ ಒಂದು ಮಾತನ್ನ ಶ್ರೀಮದಾಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ. ಮುಕ್ತರು ಎಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿ ಉಳ್ಳವರೇ ಆಗಿರ್ತಾರೆ. ಯಾರು ಅಭಕ್ತರು ಯಾರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಮೋಕ್ಷಕ್ಕೆ ಹೋದವರೆಲ್ಲರೂ ಕೂಡ ಭಕ್ತರೇ. ಆ ಮುಕ್ತರಾದವರಲ್ಲಿಯೂ ಕೂಡ
ಚತುರ್ಮುಖ ಬ್ರಹ್ಮದೇವರೇ ಮೊದಲಾಗಿರತಕ್ಕಂಥವರು ಪರಮಾತ್ಮನಲ್ಲಿ ಪರಮ ಮುಖ್ಯ ವೃತ್ತಿಯಿಂದ ಭಕ್ತಿಯನ್ನ ಮಾಡುತ್ತಾರೆ, ವಿಶೇಷವಾದ ಭಕ್ತಿಯನ್ನ ಮಾಡುತ್ತಾರೆ. ಆದ್ದರಿಂದ ಜೀವಘನ ಇಡೀ ಎಲ್ಲಾ ಜೀವರಾಶಿಗಳ ಸಮೂಹದಲ್ಲಿ ಅವರು ಶ್ರೇಷ್ಠರು ಅಂತ ಕರೆಸ್ಕೊಂಡಿದ್ದಾರೆ. ಯಾಕೆ? ಭಗವಂತನಲ್ಲಿ ಅವರು ವಿಶೇಷವಾಗಿ ಭಕ್ತಿಯನ್ನು ಮಾಡೋದ್ರಿಂದ ಅಂತ ಆ ಸತ್ತತ್ವ ಎಂಬ ಗ್ರಂಥದಲ್ಲಿಯೂ ಕೂಡ ಈ ಮಾತನ್ನು ಹೇಳಿದ್ದಾರೆ ಅಂತ 3 ಉದಾಹರಣೆಯನ್ನು ಕೊಡುವುದರ ಮೂಲಕ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಇದನ್ನು ಸ್ಪಷ್ಟಪಡಿಸಿದರು. ಹಾಗಾದ್ರೆ ಏನರ್ಥ ಆಯಿತು? ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಅನೇಕ ಸಾವಿರಾರು ಮನುಷ್ಯರಲ್ಲಿ ಅನಂತ ಜೀವರಾಶಿಗಳಲ್ಲಿ, ಸಹಸ್ರೇಷು ಅಂದ್ರೆ ಹಾಗೆ ಸಹಸ್ರಾರು ಅಂತ ಅರ್ಥ. ಅದಕ್ಕೆ ಆ ಅರ್ಥ ಬರಬೇಕು ಅಂತ ಹೇಳಿ ಆ ಅನಂತ ಅನ್ನುವ ಅರ್ಥ ಇದೆ ಅಂತ ಹೇಳಿ ಶ್ರೀಮದಾಚಾರ್ಯ ಪದ್ಮಪುರಾಣದ ಮಾತನ್ನೆಲ್ಲ ಉಲ್ಲೇಖ ಮಾಡಿದ್ರು ತಾತ್ಪರ್ಯದಲ್ಲಿ. ಹಾಗಾಗಿ ಎಲ್ಲೇ ಸಂಖ್ಯಾವಾಚಕ ಶಬ್ದ ಬಂದರೂ ಕೂಡ ಅಲ್ಲಿ ಸಹಸ್ರ ಅಂದ್ರೆ ಸಹಸ್ರ ಅಂತ ಅಷ್ಟೇ ಅರ್ಥ ಇಟ್ಟುಕೊಳ್ಳಬಾರದು. ಬಹುಸಂಖ್ಯಾವಾಚಕವಾದ ಶಬ್ದಗಳವೆಲ್ಲವೂ ಕೂಡ ಬಹುತ್ವವಾಚಕವಾದ ಶಬ್ದಗಳು ಅಂತ ಅರ್ಥ. ಅಂದ್ರೆ ಸಹಸ್ರಾರು ಅಂತ ಅರ್ಥ. ಕೋಟಿ ಕೋಟಿ ಅನಂತ ಜೀವರಾಶಿಗಳಲ್ಲಿ ಕೆಲವರು ಮಾತ್ರ ಯತತಿ ಯತತಾಮಪಿ ಪ್ರಯತ್ನ ಪಟ್ಟವರೆಲ್ಲರಿಗೂ ಕೂಡ ಜ್ಞಾನ ಲಭ್ಯ ಆಗತ್ತೆ ಅಂತಿಲ್ಲ. ಜ್ಞಾನ ಲಭ್ಯ ಆದವರಲ್ಲಿಯೂ ಕೂಡ ಎಲ್ಲರೂ ಯಥಾರ್ಥವಾಗಿ ನನ್ನನ್ನು ತಿಳಿತಾರೆ ಅಂತಿಲ್ಲ. ಬಹಳ ಕಠಿಣ ಇದೆ ಅಂತ ಆ ಜ್ಞಾನದ ದೌರ್ಲಭ್ಯವನ್ನ ಕೃಷ್ಣ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಏನರ್ಥ? ಹೆದರ್ಕೊಂಡು ಬಿಟ್ಟು ಹೋಗ್ಬಾರದು ಅಂತ ಅರ್ಥ ಅಲ್ಲ. ಮತ್ತದಕ್ಕೆ ಇನ್ನು ಹೆಚ್ಚಿನ ದೃಢವಾದ ನಿಲುವನ್ನು ತೆಗೆದುಕೊಂಡು, ಹೌದು ಇದು ಅರ್ಥ ಆಗ್ತಾ ಇಲ್ಲ, ಇಂಟ್ರೆಸ್ಟ್ ಕೊಟ್ಟು ಕೇಳೋಣ ಅಂತ ಕೃಷ್ಣ ಹೇಳುವ ಜ್ಞಾನದಲ್ಲಿ ಆದರವನ್ನು ಹುಟ್ಟಿಸುವುದಕ್ಕೋಸ್ಕರ ಅದರ ದೌರ್ಲಭ್ಯವನ್ನ ಕೃಷ್ಣ ಪರಮಾತ್ಮ ಹೀಗೆ ತಿಳಿಸಿಕೊಟ್ಟ. ಸರಿನಾ? ಹಾಗೇನಿಲ್ಲ, ಅಲ್ಲಿಯೂ ಕೂಡ ಬೇಕಾದಷ್ಟು ಜನ ಅಸುರರಿದ್ದಾರೆ ಅಲ್ಲ. ಹೌದು, ಅಲ್ಲಿ ಪ್ರಮಾಣ ಕಡಿಮೆ. ಅಲ್ಲಿಯೂ ಕೂಡ ಅಜ್ಞಾನವಶಾತ್ ಪ್ರಾರಬ್ಧವಶಾತ್ ಭಗವದ್ವೇಷಿಗಳು ಹುಟ್ಟುಕೊಳ್ಳುತ್ತಾರೆ. ಕೃತಯುಗದ ಅನೇಕ ಅಂತಹ ದೃಷ್ಟಾಂತಗಳನ್ನೆಲ್ಲ ಪುರಾಣಗಳು ಉಲ್ಲೇಖ ಮಾಡುತ್ತೆ. ಅಂಥವರೆಲ್ಲ ಭಗವಂತನ ಅನುಗ್ರಹದಿಂದ ಒಳ್ಳೆ ಜ್ಞಾನ ಉಳ್ಳವರಾಗಿದ್ದು ಕಂಡಿದೆ. ಪ್ರಮಾಣ ಕಮ್ಮಿ. ಕೃತಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಹೆಚ್ಚು, ತ್ರೇತಾಯುಗದಲ್ಲಿ ಹೆಚ್ಚು, ತ್ರೇತಾಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಹೆಚ್ಚು, ದ್ವಾಪರ ಯುಗಕ್ಕಿಂತ ಕಲಿಯುಗದಲ್ಲಿ ಪಾಪಿಗಳ ಸಂಖ್ಯೆ ಜಾಸ್ತಿ, ಅಜ್ಞಾನಿಗಳ ಸಂಖ್ಯೆ ಜಾಸ್ತಿ. ಅನಂತ ಜೀವರಾಶಿಗಳು. ಯಾಕೆ ದೇವತೆಗಳು ಪ್ರಯತ್ನ ಪಡೋದಿಲ್ವಾ? ಹಾಗೆ ಸಾಧನ ಶರೀರ ಇದೆ, ಆಯ್ತಾ? ಅಪರೋಕ್ಷ ಜ್ಞಾನಕ್ಕೆ ಸಾಧನ ಶರೀರ ಅದು ಮಾನವ ಶರೀರವೇ. ಅದಕ್ಕೆ ಇದನ್ನ ಶ್ರೇಷ್ಠ ಯೋನಿ ಅಂತ ಕರೀತಾರೆ. ಕಟ್ಟ ಕಡೆಯಲ್ಲಿ ಬರುವ ಯೋನಿ. ಈ ಬೇರೆ ಬೇರೆ ಉಳಿದ ಎಲ್ಲ ಯೋನಿಗಳಲ್ಲಿ ಮಾಡಿಕೊಂಡ ಸ್ವಲ್ಪ ಸಾಧನೆ ಅದು ಈ ಮಾನವ ಶರೀರದ ಪ್ರಾಪ್ತಿಗೆ ಕಾರಣ ಆಗುತ್ತೆ. ತುಂಬ ಜೀವರಾಶಿಗಳಿಗೆ ಗೊತ್ತಿದೆ. ಅವಾಗ ಮನುಷ್ಯನ ಸಹಸ್ರ ಬರೀ ಶಾಸ್ತ್ರಜ್ಞ ಒಬ್ಬರು ಬಂದಾಗ ಯಾರ ಪ್ರಸಿದ್ಧಿ? ದೇವರ ಪ್ರಸಿದ್ಧಿ ಇದೆ. ಹೌದು, ಭಗವಂತನ ಪ್ರಸಿದ್ಧಿ ಯಾರಿಗ್ ಗೊತ್ತಿದೆ? ಅತ್ಯಂತ ಪ್ರಸಿದ್ಧಿ ಇರೋದು ಯಾರಿಗೆ ಅಂತ ಕೇಳಿದ್ರೆ ಸರಿ, ಹೇಳಿ. ಹೌದು ಹೌದು, ಷಡ್ ಏನದು? ಷಡ್ಗುಣ. ಸರಿ. ಸರಿ. ಹೆಚ್ಚಿನ ಜನರಿಗೆ ಗೊತ್ತಿರ್ಬೇಕು, ಅವಾಗ ಪ್ರಸಿದ್ಧಿ ಇರ್ತದೆ. ಮೋದಿಗೆ ಪ್ರಸಿದ್ಧಿ ಉಂಟಿರುತ್ತೆ. ಹೌದು, ಸರಿ. ಪ್ರಸಿದ್ಧಿ ಇದೆ ಅಂತ ಬಂದಿರ್ತಾನೆ. ಬರೀ ಜ್ಞಾನ ಸಾಲದು. ಅದಕ್ಕೆ ಹೇಳಿದ್ದಿಲ್ಲಿ ಆ ಜ್ಞಾನ ಎಷ್ಟೋ ಜನರಿಗೆ ಇಲ್ಲದೇ ಇದ್ದದ್ದು ಉಂಟಲ್ಲ. ಇದೇ ಮೋದಿಯ ಪರಿಚಯ ಇಲ್ಲದೆ ಇರೋರು ಇಲ್ಲೇನು ಜಗತ್ತಲ್ಲಿ? ಬೇಕಾದಷ್ಟು ಜನರಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತಿಲ್ಲ, ಅದು ದೊಡ್ಡ ಅತಿ ವೃದ್ಧರಿಗೂ ಗೊತ್ತಿರೋದಿಲ್ಲ. ಕೆಲವು ಲೋಕದಲ್ಲಿ ಯಾರು ವ್ಯಾಪೃತರೋ ಅವರಿಗೂ ವ್ಯಾಪೃತರಲ್ವೋ ಅವರಿಗೂ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋರು ಇದ್ದಾರೆ, ಗೊತ್ತಿರೋರು ಇದ್ದಾರೆ. ಗೊತ್ತಿರೋರಲ್ಲಿ ಕೆಲವರಿಗೆ ಮಾತ್ರ ಪ್ರಯತ್ನ ಸಾಧ್ಯ. ಅವನಲ್ಲಿ ಪ್ರಸಿದ್ಧಿ ಉಂಟು, ಆದರೆ ಅದು ಎಲ್ರಿಗೂ ಗೊತ್ತಿರ್ಬೇಕು ಅಂತೇನಿಲ್ಲಲ್ಲ. ಲೋಕದಲ್ಲಿ ಪ್ರಸಿದ್ಧನಾಗಿದ್ದಾನೆ. ನಿಮ್ಮ ಅಭಿಪ್ರಾಯ ಏನು?
ಅವನು ಪ್ರಸಿದ್ಧನಾಗಿದ್ದ ಅಂದ್ರೆ 100% ಎಲ್ರಿಗೂ ಗೊತ್ತಿರಬೇಕು ಅಂತ ಅಭಿಪ್ರಾಯ. ಆ ಅಭಿಪ್ರಾಯದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. 100% ಎಲ್ರಿಗೂ ಗೊತ್ತಾಗಬೇಕು ಅಂತಿಲ್ಲ. ಅದೇ ಅದೇ ಗೊತ್ತಿರುವವರಲ್ಲಿಯೇ 1000 ಒಬ್ಬ. ಆಯ್ತಾ? ಭಗವಂತ ಅಂದ್ರೆ ಏನು ಅಂತ ಯಾರು ತಿಳ್ಕೊಂಡು ಪ್ರಯತ್ನವನ್ನ ಮಾಡ್ತಿರ್ತಾನೆಯೋ ಅವರಲ್ಲಿಯೇ ಕೆಲವರಿಗೆ ಸಿದ್ಧಿ ಆಗಬಹುದು, ಕೆಲವರಿಗೆ ಸಿದ್ಧಿ ಆಗದೇ ಇರಬಹುದು. ಅವರಲ್ಲಿಯೇ ಕೆಲವರು ಪ್ರವೃತ್ತಿಯನ್ನ ಮಾಡಬಹುದು, ಕೆಲವರು ಉದಾಸೀನರಾಗಿರ್ತಾರೆ. ಮೋದಿ ಅಲ್ವಾ, ಇರ್ಲಿ ಅವನ ಪಡೆಗೆ ಅವನು ಇರಲಿ, ನನ್ನ ಪಡೆ ನಾನಿರುತ್ತೇನೆ ಅನ್ನುವ ಮನೋಭಾವದ ಉದಾಸೀನ ಮನೋಭಾವದವರು ಇರ್ತಾರೆ ಕೆಲವರು. ಹಾಗೆಲ್ಲ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಪರಮಾತ್ಮ ಇದನ್ನು ತಿಳಿಸ್ಕೊಟ್ಟಿದ್ದಾನೆ. ಸರಿನಾ? ಹೌದು, 84 ಕೊನೇ ಯೋನಿ. 84. ಹೌದಾ? ದೇವತೆಗಳು ಈ ಇದ್ರಲ್ಲಿ ಸೇರೋದಿಲ್ಲ, ದೇವತೆಗಳ ಗಣವೇ ಬೇರೆ. ಅಲ್ಲ ತಿರಿಯಕ್ಕಲ್ಲ ಇದೆಲ್ಲ. ಅದು ಇದು ಅರ್ವಾಕ್ ಸ್ರೋತಸ್ಸುಗಳಲ್ಲಿ ಸೇರ್ಕೊಳ್ತಾರೆ. ಅರ್ವಾಕ್ ಸ್ರೋತಸ್ಸುಗಳಲ್ಲಿ ಸೇರ್ಕೊಳ್ತಾರೆ. ಮನುಷ್ಯ ಶರೀರ